ಬೇಜಾರು ಯಾಕಂದರೆ ಎಷ್ಟೋ ವರ್ಷ ನಿಮ್ಮನ್ನು ಮಿಸ್ ಮಾಡಿಕೊಂಡೆ ಅಂತ. ಎನಿವೆ ಸಾರಿ ಫಾರ್ ದ್ಯಾಟ್ ಸರ್. ಮೊದಲಿದಾಗಿ ನಾನು ಈ ಪ್ರೆಸ್ ಮೀಟ್ ಅರೇಂಜ್ ಮಾಡೋಕ್ಕೆ ಮುಂಚೆ ಒಂದು ಸಣ್ಣ ವಿಷಯ ಹೇಳಬೇಕಂತ ಮಾಡಿದೆ. ನನ್ನ ಪ್ರೆಸ್ ಮೀಟ್ ಮಾಡೋಕ್ಕೂ ನನ್ನ ಹತ್ರ ದುಡ್ಡಿರಲಿಲ್ಲ. ನಾನು ಸೋತಿರೋ ವ್ಯಕ್ತಿ, ಬಟ್ ಸತ್ತಿಲ್ಲ ಅಷ್ಟೇ. ಆ ಟೈಮಲ್ಲಿ ನನಗೆ ಏನು ಮಾಡೋಕ್ಕಂತ ಗೊತ್ತಿಲ್ಲ. ನನ್ನ PR ವೆಂಕಟೇಶ್ವರ ಹತ್ರ ಹೋದೆ. ಸರ್, ನಾನು ಪ್ರೆಸ್ ಮೀಟ್ ಮಾಡೋಕ್ಕೂ ನನ್ನ ಹತ್ರ ದುಡ್ಡಿಲ್ಲ ಸರ್, ನಾನು ಪ್ರೆಸ್ ಮೀಟ್ ಮಾಡಬೇಕು ಸರ್ ಅಂತ. ಅವರು ನಾನಿದ್ದೀನಿ ಮಲ್ಲು, ನೀ ಯಾಕೆ ಟೆನ್ಷನ್ ತೊಗೊಂಡು, ಅವರೆಲ್ಲ ಹೇಳಿದೆ ನನ್ನ ಪರಿಸ್ಥಿತಿನೆಲ್ಲ ಕುಲಕ್ಷವಾಗಿ ಅವ್ರಿಗೆ ನಿನ್ನೆ ಹೇಳಿದೆ. ನಾನಿದ್ದೀನಿ ಮಲ್ಲು, ನೀ ಯಾಕೆ ಟೆನ್ಷನ್ ತೊಗೊಂತಿಲ್ಲ, ನಾನು ಮಾಡ್ತೀನಿ. ನೀನು ಒಳ್ಳೆಯ ವಿಷಯ, ಒಳ್ಳೆಯ ಒಂದು ಉದ್ದೇಶದಿಂದ ಬಂದಿದೆಯಾ, ವಾಪಸ್ ಬಂದಿದೆಯಾ, ಹೊಸ ಪದ ಕಟ್ಕೋಬೇಕಂತ ಬಂದಿದೆಯಾ, ನಾನು ನಿನ್ನ ಜೊತೆಗಿದ್ದೀನಿ ಅಂತ ಅವ್ರು ನಮ್ಗೆ ಧೈರ್ಯ ಕೊಟ್ಟರು. ಅದರದ್ದೇನು ನೀವು ರೂಪಾಯಿ ಖರ್ಚ್ಕೊಳ್ಬೇಡ, ಏನೇ ಇರ್ತದೋ ಅಲ್ಲಿ ಮ್ಯಾನೇಜ್ ಇಟ್ಟು ಅಂತಂದು ಅವ್ರು ಹೇಳಿದರು. ಅವರು ಹೇಳಿದ ಧೈರ್ಯ ನನಗೆ ಇವತ್ತು ಅದು ಅವ್ರಿಗೆ ಚಿರುಣಿ ನಾನು. ಅದಾದಮೇಲೆ ಪ್ಲೇಸ್ ವಿಷಯ ಬಂದಾಗ ನವರಸನ್ ನನ್ನ ಫ್ರೆಂಡು, ಅವರೇ ನವರಸನ್ನು ಮಾಡಿಕೊಟ್ರು. ನವರಸನ ಹತ್ರ ಬಂದ ನಿಮ್ಗೆ ಬೇಕಾದೆ ನಾನು. ನವರಸನು ಇಲ್ಲ ಅಣ್ಣ, ನಿಮ್ಮ ಜೊತೆ ನಾನೆಲ್ಲ ಬೆಳೆದವ್ರು ನಾವು, ನಮಗೂ ಎಲ್ಲ ಗೊತ್ತಿದೆ ನೀವು ಏನು ಅಂತಂತೇಳಿ. ಒನ್ ಟೈಮ್ ಬ್ಯಾಡ್ ಫೇಸ್, ನನ್ನ ಕೈಲಿ ಆಗೋದು ಇಷ್ಟಿದೆ, ನಾನು ಮಾಡ್ತೀನಿ, ನೀವು ಹಾಲ್ ಫ್ರೀ ತೊಗೊಳ್ಳಿ, ಏನಿಲ್ಲ ನಾನು ವೆಂಕಟೇಶ್ವರ ಜೊತೆ ಮಾತಾಡ್ತೀನಿ ಅಂತ ಅವ್ರಿಗೆ ಕೋಆರ್ಡಿನೇಟ್ ಮಾಡ್ಕೊಂಡ್ಬಿಟ್ಟು ಪ್ರೆಸ್ ಮೀಟ್ ಫಿಕ್ಸ್ ಮಾಡಿದ್ರು ಸರ್. ಇದು ನಾನು ಇದನ್ನು ಹೇಳಬೇಕು. ಈ ವಿಷಯವಾಗಿ ನಾನು ಸುಧೀಂದ್ರ ವೆಂಕಟೇಶ್ವರಿಗೆ ಮತ್ತು ನವರಸನ್ ಅವರಿಗೆ ಮೊದಲನೇ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ನನ್ನಿಂದ ಎಷ್ಟೋ ಜನಕ್ಕೆ ತೊಂದರೆ ಆಗಿರ್ಬೋದು, ಎಷ್ಟೋ ಜನಕ್ಕೆ ನೋವಾಗಿದೆ, ಬಟ್ ಅವ್ರಿಗೆಲ್ಲರಿಗೂ ಮೊದಲನೇದಾಗಿ ಕ್ಷಮೆ ಕೇಳಕ್ಕೆ ಇಷ್ಟಪಡ್ತೀನಿ. ಶಿಕ್ಷಾ ವಹಿಸಿ ಮಾಧ್ಯಮದ ಮೂಲಕ ಅವ್ರಿಗೆ ಕ್ಷಮೆ ಕೇಳ್ತೀನಿ. ಯಾವುದೂ ಉದ್ದೇಶಪೂರ್ವಕವಾಗಿ ಮಾಡಲಿಲ್ಲ ಸರ್. ಪರಿಸ್ಥಿತಿ ನನ್ನನ್ನು ಆ ರೇಂಜಿಗೆ ಮಾಡಿಬಿಟ್ಟಿತ್ತು, ದೂಕಿಬಿಟ್ಟಿತ್ತು. ನಾನು ಏನೋ ದೊಡ್ಡದಾಗಿ ಬೆಳಿಬೇಕು, ಏನೋ ಮಾಡಬೇಕು, ಮುಂದೆ ಏನಾದರೂ ಸಾಧಿಸಬೇಕು, ಹೆಸರು ಮಾಡಬೇಕು, ಆ ಜನಕ್ಕೆ ಕೈಲಿ ಆದಷ್ಟು ಹೆಲ್ಪ್ ಮಾಡಬೇಕು ಅನ್ನೋ ಒಂದು ಬರದಲ್ಲಿ, ಆ ಒಂದು ವೇಗದಲ್ಲಿ ನಾನು ಎಲ್ಲಿ ಹಿಡಿದೆ ಅಂತ ನನಗೆ ಗೊತ್ತಲ್ಲ, ನಾನು ಹಿಡಿಬಿಟ್ಟಿದ್ದೆ ಸರ್. ನೋಡಿದ್ರೆ ನಾನು ಪಾದಕ್ಕೆ ಬಿದ್ದುಬಿಟ್ಟಿದೆ. ಗೊತ್ತಿಲ್ಲ, ಇಬ್ಬರೇ ಸರ್, ವಿಧಿ ನನ್ನ ಜೊತೆ ಬೇರೆ ಏನೇನೋ ಆಟ ಆಡಿಬಿಟ್ಟಿತ್ತು. ಕೆಲವರಿಗೆ ನಾನು ಪರಿಚಯ ಇದ್ದೀನಿ, ಕೆಲವರಿಗೆ ನಾನು ಪರಿಚಯ ಇಲ್ಲ. ಅದಕ್ಕೋಸ್ಕರ ನಾನು ಪರ್ಸನಲಿ ಫಸ್ಟ್ ನಾನು ಇಂಟ್ರೊಡ್ಯೂಸ್ ಮಾಡಿಕೊಂಡು ಮುಂದುವರಿಸ್ತೀನಿ. ನನ್ನ ಹೆಸರು ಮಲ್ಲಿಕಾರ್ಜುನ್ ಬಿ ಸಂಕನಗೌಡ್ರು ಅಂತ. ನಾನು ಮೂಲತಃ ಗದಗದವನು. ನಾನು 2000ರಲ್ಲಿ ನಾನು ಇಂಜಿನಿಯರಿಂಗ್ ಮುಗಿಸಿ ಡಿಗ್ರಿ ಮುಗಿಸಿದ್ದೀನಿ. ನಂದು ಬಾಗಲಕೋಟೆಯಲ್ಲಿ ಮುಗಿಸಿ ಬೆಂಗಳೂರಿಗೆ ಬಂದು 2-3 ವರ್ಷ ಜಾಬ್ ಮಾಡಿದೆ. ಅದಾದಮೇಲೆ ನಾನು ಫಿಲ್ಮ್ ಡೈರೆಕ್ಷನ್ ಕೋರ್ಸ್ ಮಾಡಿ, ನನಗೆ ಫಿಲ್ಮ್ ಕಡೆ ಆಸಕ್ತಿ ಭಾಳ ಇತ್ತು. ಫಿಲ್ಮ್ ಡೈರೆಕ್ಷನ್ ಕೋರ್ಸ್ ಮಾಡಿ ಆನಂತರ ನಾನು MS ರಮೇಶ್ವರ ಹತ್ರ ಅಸಿಸ್ಟೆಂಟ್ ಡೈರೆಕ್ಟರ್ ಕೆಲಸ ಮಾಡಿದೆ. 15-20 ಪಿಕ್ಚರ್ಗೆ ಅಸೋಸಿಯೇಟ್ ಡೈರೆಕ್ಟರ್ ಕೆಲಸ ಮಾಡಿದ್ದೀನಿ, ಕೋ ಡೈರೆಕ್ಟರ್ ಕೆಲಸ ಮಾಡಿದ್ದೀನಿ, ಪ್ರೊಡ್ಯೂಸರಾಗಿ ಕೆಲಸ ಮಾಡಿದ್ದೀನಿ, ಡಿಸ್ಟ್ರಿಬ್ಯೂಟರ್ ಕೆಲಸ ಮಾಡಿದ್ದೀನಿ, ಸ್ಟಾರ್ ಮ್ಯಾನೇಜರ್, ದರ್ಶನ್ ಅವ್ರ ಮ್ಯಾನೇಜರ್ ಆಗೋ ಕೆಲಸ ಮಾಡಿದ್ದೀನಿ. ಎಲ್ಲ ಚೆನ್ನಾಗಿ ನಡೀತಾ ಇತ್ತು ಸರ್. ಬಟ್ ನಾನು ಮೊದಲ ಸಲ ಫಿಲ್ಮ್ ಪ್ರೊಡ್ಯೂಸ್ ಮಾಡಿದಾಗ ಸ್ವಲ್ಪ ನನಗೆ ಅಷ್ಟು ನಾನು ಅಂದ್ಕೊಂಡಷ್ಟು ಕೈ ಹಿಡಿಲಿಲ್ಲ. ಅದರಿಂದನೇ ಸ್ವಲ್ಪ ನನಗೆ ಸ್ಟಾರ್ಟ್ ಆಯಿತು ನನ್ನ ಪ್ರಾಬ್ಲಮ್ಗಳು. ಬಡ್ಡಿ, ಚಕ್ರ ಬಡ್ಡಿ, ಮೀಟ್ರ್ ಬಡ್ಡಿ, ಸುಸ್ತಿ ಬಡ್ಡಿ, ಗೊತ್ತಲ್ಲ ಸರ್ ಇಂಡಸ್ಟ್ರಿ. ಅದನ್ನು ಕಟ್ಟಿ ಭಾಳ ಸುಸ್ತಾಗ್ತಿದೆ. ಇಷ್ಟು ಗೊತ್ತಿರಲಿಲ್ಲ. ಡೈರೆಕ್ಷನ್ ಮಾಡಿದೆ, ಡಿಸ್ಟ್ರಿಬ್ಯೂಷನ್ ಮಾಡ್ತಿದ್ದೆ, ಪ್ರೊಡಕ್ಷನ್ ಮಾಡ್ತಿದ್ದೆ. ಕೆಲವು ಪಿಕ್ಚರ್ ಕೈ ಹಿಡಿತಿತ್ತು, ಕೆಲವು ಪಿಕ್ಚರ್ ಕೈ ಹಿಡಿತಿರಲಿಲ್ಲ. ಪರ್ಸೆಂಟೇಜು ಲಾಸು ಮತ್ತು ಪ್ರಾಫಿಟ್ ಪರ್ಸೆಂಟೇಜ್ ಲೆಕ್ಕ ಹಾಕಿದಾಗ ಪ್ರಾಫಿಟ್ ಪರ್ಸೆಂಟೇಜ್ ಕಡಿಮೆ ಆಯಿತು, ಲಾಸ್ ಪರ್ಸೆಂಟೇಜ್ ಹೆಚ್ಚಿಗೆ ಆಗಿತ್ತು ನನಗೆ. ಹೀಗಾಗಿ ಅದು ಬೆಳೀತಾನೆ ಇತ್ತು. ಬಟ್ ಏನು ಇವತ್ತೆಲ್ಲ ನಾಳೆ ನಾನು ಗೆಲ್ತೀನಿ, ಇವತ್ತೆಲ್ಲ ನಾಳೆ ಏನೋ ಮಾಡ್ತೀನಿ, ಒಂದು ಯಾವ ಪಿಕ್ಚರ್ ಕೈ ಹಿಡಿದ್ಬಿಟ್ರೆ ನಮ್ಮದೆಲ್ಲ ಪ್ರಾಬ್ಲಮ್ ಸಾಲ್ವ್ ಆಗ್ಬೋದು ಒಂದೇ ಒಂದು ರೀಸನ್ಗೋಸ್ಕರ ನಾನು ಮತ್ತೆ ಏನು ಸಾಲ ಮಾಡ್ತಿದ್ದೆ, ಏನೋ ಮಾಡ್ತಿದ್ದೆ. ಬಟ್ ಏನೋ ಫೈನಾನ್ಷಿಯಲ್ ಕಮಿಟ್ಮೆಂಟ್ ಮಾಡಿಕೊಂಡು ನಾನು ಆಲ್ರೆಡಿ ಜೀವನ ನಡೆಸ್ತಾ ಇದ್ದೆ ಸರ್. ಅಷ್ಟು ಮಧ್ಯದಲ್ಲಿ ಈ ಮೊನ್ನೆ 1-2-3 ಪಿಕ್ಚರ್ ಪ್ರೊಡ್ಯೂಸ್ ಮಾಡಿದಾಗ ಅದು ಲಾಸ್ ಆಯಿತು. ನನಗೆ 1-2-3 ತೆಲುಗು ಪಿಕ್ಚರ್ ಡಿಸ್ಟ್ರಿಬ್ಯೂಷನ್ ಮಾಡಿದೆ, ಅದು ಲಾಸ್ ಆಯಿತು. ಇನ್ನು ಬೇರೆ ಪಿಕ್ಚರ್ ಹೆಸರುಗಳು ಹೇಳೋಕ್ಕೆ ಇಷ್ಟಪಡಲ್ಲ. ಭಾಳ ಪಿಕ್ಚರಲ್ಲಿ ನಾನು ಲಾಸ್ ಆಯಿತು. 2018 ಜುಲೈ 1 ನಾನು ಬೆಂಗಳೂರು ಬಿಟ್ಟಿರೋದು. ಬೆಂಗಳೂರು ಬಿಡ್ಬೇಕಾದ್ರೆ ನನ್ನ ಹತ್ರ ಬರೀ ಇದೆ ಸರ್, ನನ್ನ ಹತ್ರ ₹1 ಇರಲಿಲ್ಲ. ಮೀಡಿಯಾದಲ್ಲಿ ಏನೇನೋ ಹೇಳಿದ್ದಾರೆ ಅಂತ ವಿಷಯ ಆಮೇಲೆ ಗೊತ್ತಾಯ್ತು ನನಗೆ. ಬಟ್ ನಾನು ಹೋಗ್ಬೇಕಾದ್ರೆ ಹೆಚ್ಚು ಕಡಿಮೆ ಯಾರೋ ಬಡ್ಡಿ ಕಟ್ಟಾಕಿ ಅಂತ ಒಂದು ₹15,000 ದುಡ್ಡು ಇಟ್ಟಿದ್ದೆ ಸರ್. ಆ ಬಡ್ಡಿ ಅವತ್ತು ಸಾಯಂಕಾಲ ಆದರೆ ಕೊಡಬೇಕು, ಅನಿವಾರ್ಯವಾಗಿ ಊರು ಬಿಡುವಂಥ ಪ್ರಸಂಗ ಬಂತು. ಆ ₹15,000 ಅಷ್ಟೇ ನನ್ನ ಜೇಬಿತ್ತು, ಬರಿಗೆ ಲೆಕ್ಕನೇ ಅದು. 15,000 ಅಷ್ಟೇ ನನ್ನ ಊರಿಗೆ ಹೋಗೋಕ್ಕಂತ ಸ್ವಲ್ಪ ದುಡ್ಡಿತ್ತು ಅಷ್ಟೇ ಸರ್.
ಅದು ಬಿಟ್ಟರೆ ನನ್ನ ಹತ್ರ ಏನೂ ದುಡ್ಡಿಲ್ಲ, ₹1 ದುಡ್ಡಿಲ್ಲ. ನನಗೆಲ್ಲವೂ ಇಲ್ಲೇ ಕಳೆದಿದ್ದೀನಿ. ನಾನು ಒಂದೇ ಕೆಲಸ ಮಾಡಿಲ್ಲ. ನಾನು ಹೋಟೆಲ್ ಬಿಸ್ನೆಸ್ ಇತ್ತು, ನಂದು ಖಾನಾವಳಿ ಮಾಡಿದ್ದೆ ವಿಜಯನಗರದಲ್ಲಿ, ಗೋದಾವರಿ ಮೆಸ್ ಅಂತ. ಮತ್ತು ಒಂದು ಸಾಫ್ಟ್ವೇರ್ ಕಂಪ್ನಿ ಮಾಡಿದ್ದೆ. ಮೈನ್ಸಲ್ಲಿ ಸ್ವಲ್ಪ ಯಾರೋ ನನ್ನ ಫ್ರೆಂಡ್ ಹೇಳಿದ್ದಕ್ಕೆ ಅಲ್ಲಿ ದುಡ್ಡು ಹಾಕಿದ್ದೆ. ಮತ್ತು ಸ್ಯಾನಿಟರಿ ವೇಡ್ಸ್ ನನ್ನ ಫ್ರೆಂಡ್ ಒಬ್ಬ ಬಿಸ್ನೆಸ್ ಮಾಡ್ತೀನಿ ಅಂತಂದರು, ಅದರಲ್ಲಿ ದುಡ್ಡು ಹಾಕಿದೆ. ನಾನು ಸ್ವಲ್ಪ ಯಾರೋ ನನ್ನ ಫ್ರೆಂಡ್ಸ್ ಬಂದರೆ ನನ್ನ ಕೈಲಿ ಇದ್ದಾಗ ಅವಾಗ ಮಾಡ್ತಿದ್ದೆ. ಅವ್ರ ಟೈಮ್ ಚೆನ್ನಾಗಿತ್ತು, ಏನೋ ಸ್ವಲ್ಪ ದುಡ್ಡು ಓಡಾಡ್ತಾ ಇತ್ತು, ನೀವು ಅಡ್ಜಸ್ಟ್ ಮಾಡ್ಕೊಂಡು ಮಾಡ್ತಾಯಿದ್ದೆ. ಬಟ್ ಯಾವ ನನ್ನ ಕೈ ಹಿಡಿಲಿಲ್ಲ ಸರ್. ಒಂದೇ ಸ್ವಲ್ಪ ಹೋಟೆಲ್ ಬಿಸ್ನೆಸ್ ಒಂದು ರೇಂಜಿಗೆ ಕೈ ಹಿಡಿತು ಅಷ್ಟೇ ನನಗೆ. ಅದನ್ನು ನನ್ನ ಫ್ರೆಂಡ್ ಮೇಲೆ ನಾನು ಸ್ವಲ್ಪ ಬ್ಯುಸಿ ಆದಮೇಲೆ ಅದನ್ನು ನನ್ನ ಫ್ರೆಂಡಿಗೆ ಬಿಟ್ಕೊಟ್ಟೆ. ಅವನು ಒಂದು ಟಿಪ್ಸ್ ನಡೆಸಿ ಅದನ್ನು ಬಿಟ್ಬಿಟ್ಟ. ಆಮೇಲೆ ಅದು ನನ್ನ ಕೈ ಬಿಟ್ಟು ಹೋಯಿತು. ಹೀಗೆ ನಾನು 15 ವರ್ಷ 2003 ಮಾರ್ಚ್ 3 ನಾನು ಇಂಡಸ್ಟ್ರಿ ಕಾಲಿಟ್ಟಿದ್ದು. ಶಿವಣ್ಣ ಅವ್ರ ಪಿಕ್ಚರ್ ವಾಲ್ಮೀಕಿ ಪಿಕ್ಚರಿಂದ MS ಶೋ ಡೈರೆಕ್ಟರ್, ನಾನು ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಕೆಲಸ ಮಾಡಿದೆ. ಆವಾಗಲೇ ನನಗೆ ದಿನಕರ್ ಪರಿಚಯ ಆಗಿದೆ. ಆ ದಿನಕರ್ ಅವ್ರ ಜೊತೆ ನನ್ನ ಬಾಂಧವ್ಯ ಹೆಚ್ಚಿಗೆ ಬೆಳೀತು. ಹಾಗಾಗಿ ತೂಗುದೀಪ ಪ್ರೊಡಕ್ಷನ್ ಜೊತೆ, ತೂಗುದೀಪ ಫ್ಯಾಮಿಲಿ ಜೊತೆ ನಾನು ಭಾಳ ಕ್ಲೋಸ್ ಆದೆ. ಇವತ್ತು ನಾನು ಒಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ. ತೂಗುದೀಪ ಪ್ರೊಡಕ್ಷನ್, ತೂಗುದೀಪ ಡಿಸ್ಟ್ರಿಬ್ಯೂಷನ್ ನನ್ನ ಫ್ಯಾಮಿಲಿ ಥರ, ನನ್ನ ಸ್ವಂತ ಮಗನ ಥರ ನೋಡ್ಕೊಂಡಿದ್ದಾರೆ. ದರ್ಶನ್ ಸರ್ ಆಗಲಿ, ದಿನಕರ್ ಆಗಲಿ. ಇವತ್ತು ಒಂದು ದಿನ ದರ್ಶನ್ ಸರ್ ನನಗೆ ಏಕೋಚಂದ ಮಾತಾಡಿಲ್ಲ. ಯಾಕೆಂತಂದರೆ ನನ್ನ ಮೇಲೆ ಅಷ್ಟು ಗೌರವ ಇಟ್ಟಿದ್ರು, ನಾನು ಅವ್ರ ಮೇಲೆ ಅಷ್ಟು ಗೌರವ ಇಟ್ಟಿದ್ದೆ. ನನ್ನ ಕಷ್ಟ ಅಂದಾಗ ಭಾಳ ಸಲ ಹೆಲ್ಪ್ ಮಾಡಿದ್ದಾರೆ, ಭಾಳ ಸಲ ಹೆಲ್ಪ್ ಮಾಡಿದ್ದಾರೆ. ನನ್ನ ಸ್ವಂತ ಅಣ್ಣನ ಥರ ಅವರು, ಸಿಂಪಲ್ ಆಗಿ ಹೇಳ್ಕೊಂಡು ನನ್ನ ಸ್ವಂತ ಅಣ್ಣನ ಥರ. ದಿನಕರು ನನಗೆ ಅಷ್ಟೇ ಹೆಲ್ಪ್ ಮಾಡಿದ್ದಾರೆ. 2018 ಜುಲೈ 1 ನಾನು ಭಾಳ ಸಲ ಮಾಡ್ಕೊಂಡ್ಬಿಟ್ಟಿದ್ದೆ ಸರ್. ಫೈನಾನ್ಷಿಯಲ್ ಕಮಿಟ್ಮೆಂಟ್ ಸ್ವಲ್ಪ ಭಾಷೆಗೆ ಹೇಳೋಕ್ಕಾದ್ರೆ ನಾನು ಸಾಲ ಮಾಡ್ಕೊಂಡ್ಬಿಟ್ಟಿದ್ದೆ. ಊರು ಬಿಡುವಂಥ ಪ್ರಸಂಗ ಬಂತು. ಬೇರೆ ಬೇರೆ ವೈಯಕ್ತಿಕ ಸಮಸ್ಯೆಗಳು ಇದು ಅದು. ನನ್ನ ಹೆಂಡತಿಗೆ ಏನು ವಿಷಯನೇ ಗೊತ್ತಿರಲಿಲ್ಲ. ನಾನು ಸಾಲ ಮಾಡ್ಕೊಂಡಿದ್ದೀನಿ, ಹಿಂಗಿದ್ದೀನಿ ಅಂತ. ಅವಳು ಸ್ವಲ್ಪ ಮುಗ್ದೆ. ಅವಳಿಗೆ ಹೆಂಗೋ ಗೊತ್ತಾಗ್ಬಿಡ್ತು ನಾನು ಇಷ್ಟು ಸಾಲ ಮಾಡ್ಕೊಂಡಿದ್ದೀನಿ ಅಂತ. more than 8 crores ನಾನು ಸಾಲ ಮಾಡಿದ್ದು. ಗೊತ್ತಾದ ತಕ್ಷಣ ಅವಳು, ಇಲ್ಲ ರೀ, ನಾವು ಮಧ್ಯಮ ವರ್ಗದವರು ಇಷ್ಟು ಸಾಲ ನಾವು ತೀರ್ಸೋಕ್ಕಾಗಲ್ಲ, ಬೇಡ, ನಾವು ಎಲ್ಲೇ ಊರುಗಳಿಗೆ ಹೋಗ್ಬಿಟ್ಟು ನಮ್ಮ ಮರ್ಯಾದೆ ಹೋಗುತ್ತೆ, ನಾವು ತೀರ್ಕೊಂಡ್ಬಿಡೋಣ, ನಮ್ಮ ಜೀವನ ಕೊನೆ ಮಾಡ್ಕೊಂಡ್ಬಿಡೋಣ, ಸಾಯೋಣ ಅಂತ ಅವಳು ಆಟ ಆಡೋದು. ಸಾಯಕ್ಕೆ ಧೈರ್ಯ ಬೇಕಲ್ಲ ಸರ್. ನನಗೆ ಧೈರ್ಯ ಇರಲಿಲ್ಲ ಸರ್, ಧೈರ್ಯ ಇರಲಿಲ್ಲ. ನನ್ನ ಹೆಂಡತಿ ಧೈರ್ಯ ಇತ್ತು, ನನಗಿರಲಿಲ್ಲ ಧೈರ್ಯ. ಚಿಕ್ಕ ಮಗು, LKG ಮಗು, ನನ್ನ ಮಗ, ಒಬ್ಬನೇ ಮಗ. 3 ದಿನ ಬರೀ ಕಣ್ಣಲ್ಲೇ ನೀರು ಹಾಕಿದ್ವಿ, ಏನು ಮಾಡಬೇಕು ಅಂತ. ಸಾಯಬೇಕು ಅನ್ನೋ ಕ್ಷಣ ಇದ್ದಾಗ ಒಂದು ಫೋನ್ ಬರುತ್ತೆ ನನಗೆ. ನನ್ನ ಮಿಸ್ಸಸ್ ಊರಿಂದ ಒಂದು ಫೋನ್ ಬರುತ್ತೆ. ಇಲ್ಲ, ನನ್ನ ಮಿಸ್ಸಸ್ ತಮ್ಮ, ನಮ್ಮ ಭಾವನೆಯ ನಮ್ಮ ಒಂದು ಫೋನ್ ಬರುತ್ತೆ. ನಮ್ಮ ಮಿಸ್ಸಸ್ ತಂದೆಯವ್ರದ್ದು, ಅರ್ಜೆಂಟ್ ಮದುವೆ ಫಿಕ್ಸ್ ಆಗಿಬಿಟ್ಟಿದೆ ನಿಮ್ಮ ತಮ್ಮಂದು, ಬಂದ್ಬೇಕು ಅಂತ ನನ್ನ ಹೆಂಡತಿಗೆ ಫೋನ್ ಮಾಡ್ತಾರೆ. ನಮ್ಮ ಮಾವ ನನಗೂ ಮಾಡ್ತಾರೆ, ನೀವು ಬರಬೇಕಡೆ ಅಂದರೆ ನನ್ನ ಮಗನ ಮದುವೆ ಫಿಕ್ಸ್ ಆಗಿದೆ, ಚೆನ್ನಾಗಿ ಫಿಕ್ಸ್ ಆಗಿದೆ ಅಂತ. ನಾವು ಇನ್ನು 3 ದಿನದಲ್ಲಿ ಸಾಯೋದ್ರ ಬಗ್ಗೆ ವಿಚಾರ ಮಾಡ್ತಾ ಇದ್ದೀವಿ. ಇನ್ನು 6 ದಿನದಲ್ಲಿ ಮದುವೆ ಫಿಕ್ಸ್ ಆಗಿದೆ. ಯಾಕೆ ಅಂತಂದರೆ ಅವ್ರದ್ದು ಇಂಟರ್ಕಾಸ್ಟ್ ಮ್ಯಾರೇಜು, ಅಲ್ಲಿನೂ ಸ್ವಲ್ಪ ಪ್ರಾಬ್ಲಮ್ಗಳಾಗಿದ್ದವು. 6 ದಿನದಲ್ಲೇ ಮದುವೆ ಮಾಡುವಂಥ ಪ್ರಸಂಗ ಮದುವೆ. ನನಗೂ ಶಾಕ್ ಅದು. ಆ ನ್ಯೂಸ್ ನೋಡಿದ್ರೆ ಶಾಕು. 6 ದಿನದಲ್ಲಿ ಮದುವೆ ಅಂತಂದರೆ ನಂಬಕ್ಕಾಗ್ತಿರಲಿಲ್ಲ. ಯಾವುದೋ ಒಂದು ಸಣ್ಣ ಚೌಟ್ರಿ ಇಟ್ಟು ಏನೋ ಮದುವೆ ಮಾಡಿದ್ರು. ನಾವು ನಮ್ಮ ಸಾಯೋ ಪ್ರೋಗ್ರಾಮ್ನ ಪೋಸ್ಟ್ಪೋನ್ ಮಾಡಿದ್ವಿ. 6 ದಿನ ಆದಮೇಲೆ ಸಾಯೋಣ ಅಂತ. ಯಾಕಂದರೆ ಈಗ ಏನಾದರೂ ತೀರ್ಕೊಂಡ್ಬಿಟ್ರೆ ಅವನ ಮದುವೆ ನಿಲ್ಲತ್ತೆ. ಪಾಪ ಅವ್ರದ್ದೇನೋ ಇಂಟರ್ಕಾಸ್ಟ್ ಮ್ಯಾರೇಜು, ಅವ್ರು ಇದು ಏನೋ ಬಂದುಬಿಟ್ಟಿದ್ದಾರೆ, ಇವರು ನಮಗೆ ಬೇಡ, ಇದಕ್ಕೆ ತೊಂದರೆ ಕೊಡೋದು ಬೇಡ ಅನ್ನೋ ಒಂದೇ ಒಂದು ರೀಸನ್ಗೋಸ್ಕರ ನಾವು ಸ್ವಲ್ಪ ಪೋಸ್ಟ್ಪೋನ್ ಮಾಡಿದ್ವಿ. ಮದುವೆಗೆ ಹೋದ್ವಿ. ಮದುವೆಗೆ ಹೋಗ್ಬೇಕಾದ್ರೆ ನನ್ನ ಕಡೆ ಹೇಳಿದ್ದಾರೆ ಸರ್, ಬರಿಗೈಲೇ ಲೆಕ್ಕ, ಹೆಚ್ಚು ಕಡಿಮೆ ಲೆಕ್ಕ ಹಾಕಿದ್ರೆ ಬರೀನೆ 15,000 ಇತ್ತು. ನಾನು ಯಾವುದು ಬಡ್ಡಿ ಕೊಡಬೇಕಾಗಿತ್ತು. ಜುಲೈ 1, 2018 ಸಾಯಂಕಾಲ 4 ಗಂಟೆ ನಾನು ಬೆಂಗಳೂರು ಬಿಟ್ಟಿದ್ದೆ ಸರ್. ಬರಿಗೈಲೆ ಬಿಟ್ಟು ಮನೆಗೆ ಹೋಗ್ಬೇಕಾದ್ರೆ ಅನ್ನಿಸ್ತಾ ಇತ್ತು, ನಾನು ವಾಪಸ್ ಬರ್ತೀನಿ. ಏನಾಗ್ತೀನಿ ಅಂತ ಗೊತ್ತಿರಲಿಲ್ಲ. ಕ್ಲಿಯರ್ಕೊಂಡು ಹೋಗಿ ಎಲ್ಲ ಇಲ್ಲೇ ಬಿಟ್ಟು ಹೋಗ್ಬಿಟ್ಟೆ. ನಾನು ಹೆಂಡತಿ ಮಗನ ಕರ್ಕೊಂಡು ಹೋಗ್ಬಿಟ್ಟೆ. ಮದುವೆಗೆ ಹೋದ್ವಿ. ಮದುವೆಗೂ ನನಗೆ ಉತ್ಸಾಹ ಇರಲಿಲ್ಲ. ಏನಂತ ನನ್ನ ಜೀವನ ಏನಂತ ನನಗೆ ಗೊತ್ತಿಲ್ಲ. ಇಷ್ಟು ಸಾಲ ಮಾಡ್ಕೊಂಡ್ಬಿಟ್ಟಿದ್ದೀನಿ, ಇಷ್ಟು ಪ್ರೆಷರ್ ಇದೆ, ಏನು ತಿಳಿಸ್ಬೇಕು ಅಂತ ಗೊತ್ತಿಲ್ಲ. ಆದರೂ ಹೇಗೋ ಯಾರಿಗೂ ಗೊತ್ತಾಗತ್ತೆ, ಹೇಗೋ ಜೀವನ 6 ದಿನ ಮ್ಯಾನೇಜ್ ಮಾಡಿದ್ವಿ. ಮದುವೆನೂ ಆಯಿತು. ಈ ಮದುವೆ ಒಂದೇ ಎಪಿಸೋಡಲ್ಲಿ ಯಾರೋ ಒಬ್ಬ ಒಂದು ಶಕ್ತಿ ಅನ್ಕೊಳ್ಳಿ, ದೈವ ಶಕ್ತಿ ಅನ್ಕೊಳ್ಳಿ, ಯಾರ್ದೋ ಮೂಲಕ ನಮ್ಗೆ ಏನೋ ವಿಷಯ ಗೊತ್ತಾಗುತ್ತೆ. ಯಾರು
ಗೊತ್ತಾಗಿ ಅವರು ನಮ್ಮ ಹತ್ರ ಕಾಡೆ ಪ್ರಮಾಣ ಮಾಡಿಸಿಕೊಂಡ್ರು. ನಮ್ಮ ಹಿರಿಯರು, ಇಲ್ಲ ನೀವು ತಪ್ಪು ಮಾಡ್ತಾಯಿದ್ದೀರಾ, ಸಾಯೋದ್ರದ್ದು ಇಂಪಾರ್ಟೆಂಟ್ ಅಲ್ಲ, ಸಾಯೋದು ನೀವು ನನಗೂ ಗೊತ್ತಿಲ್ಲ, ಸಾಯೋಕ್ಕೆ ನನಗೆ ಇಷ್ಟ ಆಗಲಿಲ್ಲ. ನಾನು ಹೆಂಡತಿ ಹಠ ಆಗಿತ್ತು, ಸಾಯೋಣ ರೀ, ಬೇಡ ರೀ, ನಾವು ಬದುಕೋಕ್ಕಾಗಲ್ಲ ರೀ, ಮುಖ ತೋರ್ಸೋಕ್ಕಾಗಲ್ಲ ರೀ ಅಂತ. ಬಟ್ ಏನು ಮಾಡೋದು, ಈಗ ಅವಳನ್ನು ಬಿಡೋಕ್ಕಾಗಲ್ಲ, ಹೆಂಡತಿಗೂ ಬಿಡೋಕ್ಕಾಗಲ್ಲ. ಇತ್ಲಾಗೆ ನನ್ನ ಪರಿಸ್ಥಿತಿ ಬೇರೆ ಹಿಂಗಿದೆ. ಅವಳು ನ್ಯೂಸ್ ಆಗಿ ನನ್ನ ಆಸೆ ತಿಂಗಿ ಅಂತಿದ್ದಾನೆ, ಏನು ಮಾಡಲಿ ಬೇಡ ಅನ್ನೋದ್ರೆ ನಾನು ಮಾಡಿರೋ ತಪ್ಪಿಗೆ ನಾವು ಒಬ್ಬಳೇ ಸಾಯ್ಬೇಕು, ಕಷ್ಟ ಆಗಿತ್ತು, ಬಿಡ್ಕೊಡಿ ಸಾಯೋಣ ಅನ್ನೋ ಅರ್ಥದಲ್ಲಿ ಇದ್ವಿ ನಾವು ಅಷ್ಟೇ. ಅದು ಏನೋ ಒಂದು ಎಳಿ ತಪ್ಪಿದ್ರೆ 1000 ಎಳಿ ತಪ್ಪಿದಂಗೆ ಅಂತಾರೆ. ಯಾವುದೋ ಒಂದು ಶಕ್ತಿ ಮೂಲಕ ಅದು ತಪ್ಪು, ನಾವು ಸಾಯಲಿಲ್ಲ ಸರ್. ನನ್ನ ಹೆಂಡತಿನೇ ಮನಸ್ಸು ಚೇಂಜ್ ಮಾಡಿದ್ದು, ನನ್ನ ಮನಸ್ಸು ಸಿಗಲಿಲ್ಲ, ನನ್ನ ಹೆಂಡತಿನೇ ಚೇಂಜ್ ಮಾಡಿದ್ದು. ಆಯ್ತು ರೀ, ನಿಮ್ಗೆ ಏನು ಅನ್ಸುತ್ತೆ ಮಾಡಿ. ಜುಲೈ 1ನೇ ತಾರೀಕು ನಾವು ಬೆಂಗಳೂರು ಬಿಟ್ಟಿದ್ದು. ಜುಲೈ 6ನೇ ತಾರೀಕು ನನ್ನ ಹಳೆಯ ಮದುವೆ ಇದ್ದದ್ದು. ಜುಲೈ 7ನೇ ತಾರೀಕು ನಾನು ಈ ಊರು ಬಿಟ್ಟು ಹೊರಟೆ. ಬಟ್ ನನ್ನ ಹೆಂಡತಿಗೆ ಹೇಳಿದ್ದೆ, ನಾನು ಎಲ್ಲೋ ಹೋಗ್ತಾಯಿದ್ದೀನಿ, ಏನೋ ಮಾಡ್ತಾಯಿದ್ದೀನಿ, ಸಾಯಲ್ಲ, ಬದುಕ್ತೀನಿ, ವಾಪಸ್ ಬರ್ತೀನಿ, ನನ್ನ ಮೇಲೆ ನೀನು ಕೇಳು ಅಂತ ನಾನು ಹೆಂಡತಿಗೆ ಒಬ್ಬಳಿಗೆ ಹೇಳಿದ್ದೆ. ನಾನು ಮಾತ್ರ ಎಲ್ಲಿ ಹೋಗ್ತೀನಿ ಅಂತ ನಿಮಗೂ ಹೇಳಲ್ಲ, ಯಾಕಂದ್ರೆ ನೀವು ಹುಡ್ಕೋ ಪ್ರಯತ್ನ ಮಾಡ್ತೀರ, ಯಾರಿಗೂ ಹೇಳಲ್ಲ, ನಾನು ಹೋಗ್ತೀನಿ. ಬಟ್ ಒಂದು ದಿನವಾದರೂ ಒನ್ ಆಫ್ ದಿ ಅದರ್ ಡೇ ಐ ವಿಲ್ ಕಮ್ ಬ್ಯಾಕ್ ಅಂತಂತಂದು ನಾನು ಒಂದು ನಂಬಿಕೆ ಇತ್ತು. ಆ ನಂಬಿಕೆಯಲ್ಲಿ ನಾನು ಹೊರಟೆ. ನಾನು ಅಡ್ಡಾಡೋ ಜಾಗ ಇಲ್ಲ ಸರ್. ಅವತ್ತೇ ಸಿಮ್ ಆಫ್ ಮಾಡಿದೆ. ಸಿಮ್ ಜುಲೈ 7ನೇ ತಾರೀಕು ರಾತ್ರಿ 1:30 ನಾನು ಮೊಬೈಲ್ ಆಫ್ ಮಾಡಿದ್ದೀನಿ, ಸಿಮ್ ಆಫ್ ಮಾಡಿದ್ವಿ. ಮಾಡೋಕ್ಕಿಂತ ಮುಂಚೆ ನಾನು ಯಾರಿಗೆ ದುಡ್ಡು ಕೊಡಬೇಕಾಗಿತ್ತು, ಯಾರ ಜೊತೆ ನನ್ನ ಕಮಿಟ್ಮೆಂಟ್ಸ್ ಇತ್ತು, ಎಲ್ಲರಿಗೂ ಒಂದು ಮೆಸೇಜ್ ಹಾಕಿದ್ದೀನಿ. ಸರ್ ನಾನು ತೊಂದರೆಲಿದ್ದೀನಿ, ನಾನು ನಿಮ್ಗೆ ದುಡ್ಡು ಕೊಡಬೇಕಾಗಿತ್ತು, ಕೊಡೋಕ್ಕಾಗಿಲ್ಲ, ಇವತ್ತು ನನ್ನ ಪರಿಸ್ಥಿತಿ ಸರಿ ಇಲ್ಲ, ನಾನು ಊರು ಬಿಟ್ಟು ಹೋಗ್ತಾ ಇದ್ದೀನಿ, ಐ ವಿಲ್ ಕಮ್ ಬ್ಯಾಕ್, ನಾನು ಪ್ಲೀಸ್ ಫಾರ್ಗಿವ್ ಮೀ, ನಾನು ಕ್ಷಮಿಸಿರಿ ಅಂತ ಎಲ್ಲರಿಗೂ ನಾನು ಮೆಸೇಜ್ ಹಾಕಿದ್ದೆ ಸರ್. ಒಬ್ಬರು ಬಿಟ್ಟಿಲ್ಲ, ಯಾರೋ ಒಬ್ಬರು ಮಿಸ್ ಆಗಿರ್ಬೋದು ಅಷ್ಟು ಗೊತ್ತಿಲ್ಲ. ಒಂದು 20-23 ಜನ ಇರಬೇಕು ಸರ್. ನಾನು ಕಮಿಟ್ಮೆಂಟ್ ಮಾಡ್ಕೊಂಡಿದ್ದೀನಿ ಇಂಡಸ್ಟ್ರಿಗೆ, ಅಂದರೆ 15 ವರ್ಷ ಸರ್ವೀಸಲ್ಲಿ. ಎಲ್ಲರಿಗೂ ಒಂದು ಮೆಸೇಜ್ ಹಾಕಿದೆ. ಮೆಸೇಜ್ ಹಾಕಿ ಮೊಬೈಲ್ ಆಫ್ ಮಾಡಿಬಿಟ್ಟೆ. ರಾತ್ರಿ 1:30 ಯಾರೂ ಎಚ್ಚರ ಇರಲ್ಲ, ಯಾರಾದರೂ ನನಗೆ ರೆಸ್ಪಾನ್ಸ್ ಮಾಡೋಕ್ಕಾಗಲ್ಲ ಆ ಟೈಮಲ್ಲಿ ಅನ್ನೋ ಒಂದೇ ಒಂದು ಧೈರ್ಯ. ಬಟ್ ನನಗೆ ಬೇರೆ ಆಪ್ಷನ್ ಇರಲಿಲ್ಲ ಸರ್. ಅಷ್ಟೊತ್ತಿಗೆ ಮೆಸೇಜ್ ಹಾಕಿಬಿಟ್ಟು ಮೊಬೈಲ್ ಸಿಮ್ ಎಸ್ಬಿಟ್ಟೆ. ನಾನು ಸಿಮ್ ಎಸ್ಬಿಟ್ಟು ಯಾವುದೋ ಒಂದು ಹರಿಯೋ ನದಿಯಲ್ಲಿ ಎಸ್ಬಿಟ್ಟೆ ನಾನು. ಕುಂದಾಪುರದ ಹತ್ರ, ಅದು ಕುಂದಾಪುರದ ಹತ್ರ ಒಂದು ನದಿ, ಅಲ್ಲಿ ಹೋಗ್ತಾ ಇದ್ದು, ಅಲ್ಲಿ ಎಸ್ದೆ. ಅಲ್ಲೊಂದು ದಿನ ಇದ್ದೆ. ಅಲ್ಲಿಂದ ನಾನು ಸೌದತ್ತಿ ಎಲ್ಲಮ್ಮನ ಬಂದೆ, ಎಲ್ಲಮ್ಮನ ದರ್ಶನ ತಗೊಂಡೆ. ಅಲ್ಲಿಂದ ನಾನು ಹಾಕಿ ನನ್ನ ಜರ್ನಿ ಸ್ಟಾರ್ಟ್ ಮಾಡಿದೆ. ಅಷ್ಟರಲ್ಲಿ ನನ್ನ ಫ್ರೆಂಡ್ಗೆ ಒಬ್ಬನು ಫೋನ್ ಮಾಡಿದೆ, ನನಗೆ ಹಿಂಗೆ ಆಗ್ತಿದೆ, ಪ್ರವೀಣ್ ಅಂತ. ಇವತ್ತು ಅವನು ಈಸ್ ನೋ ಮೋರ್. ಪ್ರವೀಣ್ ಅಂತ ವರ್ಗದವರು, ಅವನೊಂದೆಲ್ಲ ಒಂದು ಏಟು ಜೊತೆ ಗೊತ್ತಿತ್ತು. ಅವ್ನಿಗೆ ಹೇಳಿದೆ, ಹಿಂಗೆ ಆಗಿಬಿಟ್ಟಿದೆ ಕಣ, ನಾನು 50% ಬಂದುಬಿಟ್ಟಿದೆ, ನಾನು ಬಿಡ್ತಾ ಇದ್ದೀನಿ, ಸ್ವಲ್ಪ ದುಡ್ಡು ಕೊಡೋದೆ. ಕೊಟ್ಟ ಒಂದಿಷ್ಟು ದುಡ್ಡು ಅರೇಂಜ್ ಮಾಡಿದೆ. ಆ ದುಡ್ಡನ್ನು ತಗೊಂಡು ನಾನು ಹೊರಟೆ. ಒಂದು 50,000 ದುಡ್ಡಿತ್ತು. ನನಗೆ ಒಂದು 10-15 ಜೀವನ ಮಾಡೋಕ್ಕೆ ನನಗೆ ಏನು ತೊಂದರೆ ಇರಲಿಲ್ಲ. ಆ ರೇಂಜಿಗೆ ಹೋದೆ. ನನ್ನ ಕಡೆ ಒಂದು 50,000 ರೂಪಾಯಿ ಇತ್ತು. ಮದುವೆ ಬಂದ ಸ್ವಲ್ಪ ಖರ್ಚಾಗಿ. ಬಟ್ ಎಲ್ಲನೂ ನಾನು ಕೊಲ್ಲಾಪುರ್ಗೆ ಹೋದೆ, ಸೊಲ್ಲಾಪುರ್ಗೆ ಹೋದೆ, ನಾಂದೇಡ್ಗೆ ಹೋದೆ, ನಾಗ್ಪುರ್ಗೆ ಹೋಗಿದ್ದೀನಿ, ಕಾಶಿಗೆ ಹೋಗಿದ್ದೀನಿ. ನಾರ್ತ್ ಇಂಡಿಯಾ ಎಲ್ಲ ತಿರುಗಿಬಿಟ್ಟಿದ್ದೀನಿ ಸರ್. ನಾನು ಒಂದೇ ಪ್ಲೇಸಲ್ಲಿ ಒಂದೇ ದಿನ ಒಂದಿಷ್ಟು ದಿವಸ ಇರ್ತಿದ್ದೆ, ಮತ್ತು ಬೇಜಾರ ತಕ್ಷಣ ನಿಂತ್ಕೊಂಡಿರ್ತಿದ್ದೆ. ಬೇಜಾರ ತಕ್ಷಣ ನಿಂತ್ಕೊಂಡಿರ್ತಿದ್ದೆ. ನಾನೊಬ್ಬ ಇಂಜಿನಿಯರ್, ನಾನು ಇಂಜಿನಿಯರಿಂಗ್ ಕಲಿತಿರೋದ್ರಿಂದ ನನಗೆ ಸ್ವಲ್ಪ ಲ್ಯಾಂಗ್ವೇಜ್ ಪ್ರಾಬ್ಲಮ್ ಇರಲಿಲ್ಲ. ನಾನು ಹಿಂದಿ ಚೆನ್ನಾಗಿದೆ, ಇಂಗ್ಲೀಷ್ ಒಂದು ರೇಂಜಿಗೆ ಮ್ಯಾನೇಜ್ ಮಾಡಿ. ಹೀಗಾಗಿ ನಾನು ಎಲ್ಲೇ ಕಡೆ ಜಾಬ್ ಮಾಡೋದು ನನಗೆ ತೊಂದರೆ ಆಗ್ತಿರಲಿಲ್ಲ. ಅಂದರೆ ಎಲ್ಲೋ ಒಂದು ಟೂರಿಸಮ್ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡಿದೆ, ಯಾವುದೊಂದು ಬೈ ಫ್ಯಾಕ್ಟ್ರಿಲಿ ಕೆಲಸ ಮಾಡಿದ್ದೀನಿ, ಯಾವುದೋ ಒಂದು ರಿಯಲ್ ಎಸ್ಟೇಟಲ್ಲಿ ಕೆಲಸ ಮಾಡಿದ್ದೀನಿ. ಒಂದಲ್ಲ ಎರಡಲ್ಲ ಸಾವಿರ ಕೆಲಸ, ಹೋಟೆಲಲ್ಲಿ ಕೆಲಸ ಮಾಡಿದ್ದೀನಿ, ರೆಸಾರ್ಟಲ್ಲಿ ಕೆಲಸ ಮಾಡಿದ್ದೀನಿ. ನನಗೆ ತೃಪ್ತಿ ಆಗುವವರೆಗೂ ಒಂದಿಷ್ಟು ಕೆಲಸ ಮಾಡ್ತಿದ್ದೆ. ಬೇಡ ಅನ್ನಿಸ್ತದೆ, ಇನ್ನೊಂದು ಜಾಗ ಚೇಂಜ್ ಮಾಡ್ತಿದ್ದೆ. ಈ ಮಧ್ಯದಲ್ಲಿ ನಾನು ನಮ್ಮ ಮಿಸಸ್ಗೆ ಲೆಟರ್ ಬರೆದೆ, ನಾನು ಇದ್ದೀನಿ, ನಾನು ಹುಡ್ಕೋ ಪ್ರಯತ್ನ ಮಾಡಿಬಿಡಿ. ಮಿಸಸ್ಗೂ ಬರೆದೆ, ನಮ್ಮ ತಂದೆ ತಾಯಿಗೂ ಬರೆದೆ, ನಾನಿದ್ದೀನಿ, ನಾನು ಹುಡ್ಕೋ ಪ್ರಯತ್ನ ಮಾಡಿಬಿಡಿ, ಬರ್ತೀನಿ, ನಾನು ಆದಷ್ಟು ಬೇಗ ಬರ್ತೀನಿ, ಒಂದು ಸಾರಿ ಗೊತ್ತಿಲ್ಲ ನಾನು ಯಾವಾಗ ಬರ್ತೀನಿ ಅಂತ. ಬರ್ತೀನಿ, ಯಾವುದೋ ಕಾರಣಕ್ಕೆ ಹುಡ್ಕೋ ಪ್ರಯತ್ನ ಮಾಡುವಂತೆ ಒಂದು ಲೆಟರ್ ಬರೆದು ಹಾಕಿದೆ. ಹಾಗೆ ನಾನು ಜೀವನ ಹೋಯಿತು. ನಾವು ಎಲ್ಲ ಹೆಂಡತಿ, ಮಕ್ಕಳು, ತಂದೆ ತಾಯಿ, ಅಣ್ಣ ತಮ್ಮ, ಅಣ್ಣ ಅಕ್ಕ ಎಲ್ಲರೂ ಬಿಟ್ಟಿರೋಕ್ಕೆ ನನಗೂ ಆಗಲಿ ಅಂತ ಒಳ್ಳೆಯ ಫ್ರೆಂಡ್ ಸರ್ಕಲ್ ಇತ್ತು ನನಗೆ. ಎಲ್ಲರನ್ನೂ ಕಳ್ಕೊಂಡು ಹೋಗೋದು ಅಂದರೆ ಅಷ್ಟು ಸರಳಲ್ಲ ಸರ್. ಆದರೂ ನಾನು 7 ವರ್ಷ ಸರ್ ನನಗೆ ಅಜ್ಞಾತವಾಸದಲ್ಲಿ ಅನುಭವಿಸಿದೆ. ನಂದು ಆ ಟೈಮಲ್ಲಿ ಸಾಡೆ ಸಾತ್ ನಡೀತಾ ಇತ್ತು. ನನಗೊಬ್ಬರು ಗುರುಗಳು ಹೇಳಿದರು, ನಿಮಗೆ ಸಾಡೆ ಸಾತ್ ನೀನು ಭಾಳ ಕೆಟ್ಟದಾಗಿದೆ, ಆ ಟೈಮಲ್ಲಿ ಭಾಳ ಹುಷಾರಾಗಿರ್ಬೇಕು ಅಂತ ಹೇಳಿದರು. ಮುಂಚೆನೇ ಹೇಳಿದರು. ಬಟ್ ನಾನು ಸಾಡೆ ಸಾತಲ್ಲಿ ಓಡ್ಬಿಟ್ಟಿದ್ದೆ.
ನನಗೆ ವಾಪಸ್ ಬಂದಿದ್ದು 7:30 ಮುಗಿದ ಮೇಲೆ ಬಂದಿದ್ದು. 6 ವರ್ಷ ನಾನು ಅಲ್ಲಿಂದ ನೇಪಾಳಕ್ಕೆ ಹೋದೆ. ನೇಪಾಳದಲ್ಲಿ ನನ್ನ ಇಂಜಿನಿಯರಿಂಗ್ ಫ್ರೆಂಡ್ ಒಬ್ಬರಿದ್ರು. ಅವ್ರಿಗೇನು ಗೊತ್ತಿಲ್ಲ, ಅವ್ನು ಕನ್ನಡ, ನಮ್ಮ ಫಿಲ್ಮ್ ಇಂಡಸ್ಟ್ರಿ ಅದೇನು ಗೊತ್ತಿಲ್ಲ. ಅವ್ನು ನೇಪಾಳದವನು. ನಾನು ಇಂಜಿನಿಯರಿಂಗ್ ಕಲಿಬೇಕಾದ್ರೆ ಅವನ ಜೊತೆ ನನ್ನ ಕ್ಲಾಸ್ಮೇಟ್ ನೇಪಾಳದಿಂದ ಬಂದು ಜಾಯ್ನ್ ಆಗಿದ್ದ. ಅವನು ಹೇಳಿದೆ, ನಾನು ಸ್ವಲ್ಪ ಫೈನಾನ್ಷಿಯಲಿ ಫೇಲ್ಯೂರ್ ಆಗಿದ್ದೀನಿ, ಐ ನೀಡ್ ಎ ಶೆಲ್ಟರ್ ಅಂತಂದೆ. ಅವನು ಶೆಲ್ಟರ್ ಕೊಟ್ಟ. ಅವನೊಂದು ರೆಸಾರ್ಟ್ ಇತ್ತು, ಅವನೊಂದು ಹೋಟೆಲ್ ಇತ್ತು, ಅಲ್ಲಿ ಕೆಲಸ ಮಾಡಿದೆ. ಅಲ್ಲಿ ಎಷ್ಟೋ ದಿನ ಕಳೆದ ನಾವು ಜನಪುರ ಅಂತ ಊರು. ಹೀಗೆ ನನ್ನ ಜೀವನ 6 ವರ್ಷ ಕಳೀತು. ಮಿಡ್ಲಲ್ಲಿ ಎಲ್ಲೋ ಒಂದು ಕಡೆ ನಾನು ಲೆಟರ್ ಬರೀತಾ ಇದ್ದೆ. ನಾನು ಇದೀನೇನು ಕ್ಲೂ ಕೊಡ್ತಿದ್ದೆ, ನಾನು ಅಷ್ಟು ಮಾತಾಡ್ತಿದ್ದೆ. ನನ್ನ ಫ್ರೆಂಡ್ ಪ್ರವೀಣ್ ಅನ್ನೊಂದು ಕಡೆ ಅವನಿಲ್ಲ, ಈಗ ನೋವು, ಅವನೇ ನನ್ನ ದುಡ್ಡು ಕೊಟ್ಟಿದ್ದು. ಪಾಪ ಅವನು ನೋಡೋಕ್ಕೂ ಆಗಲಿಲ್ಲ. ನಾನು ಪಾಪ ನನ್ನ ಕಷ್ಟ ನೆನ್ಕೊಂಡು ಅವನ ಮೂಲಕ ನನ್ನ ಗದಗಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ಏನು ನಡೀತಾ ಇದೆ ಅಂತ ತಿಳ್ಕೊತಾ ಇದ್ದೆ ವಿಷಯಗಳು. ಆಮೇಲೆ 6 ವರ್ಷ ಆಯಿತು ಸರ್. ಎಲ್ಲೋ ಒಂದು ಕಡೆ ಗಿಲ್ಟ್ ಕಾಡ್ತಾ ಇತ್ತು. ನಾನು ಬರಬೇಕು, ವಾಪಸ್ ಬರಬೇಕು, ಸಾಲ ತೀರಿಸ್ಬೇಕು, ಜನರ ಮುಂದೆ ಎಲ್ಲರೂ ಭೇಟಿ ಆಗಬೇಕು. ನಾನು ಕಷ್ಟ ಹೇಳ್ಕೊಂಡ್ರೆ ಎಲ್ಲರನ್ನೂ ಒಂದು ಅವಕಾಶ ಕೊಡ್ತಾರೆ, ಹೊಸ ಬದುಕು ಕಟ್ಟಬೇಕು, ಸೆಕೆಂಡ್ ಇನ್ನಿಂಗ್ಸ್ ಮತ್ತೆ ನಾನು ಪ್ರಾರಂಭ ಮಾಡಬೇಕು. ಕೈಲಾದಷ್ಟು ದಿವಸಕ್ಕೆ ಪ್ರಯತ್ನ ಮಾಡೋಣ. 10 ರೂಪಾಯಿ ಕೊಡೋಕ್ಕಾಗಲಿ ಅಂದ್ರೆ 1 ರೂಪಾಯಿ ಆದರೂ ಕೊಡೋಣ. ಅವ್ರ ಮುಂದೆ ಇದ್ದರೆ, ಕಣ್ಣು ಮುಂದಿದ್ದರೆ ಅದರ ರೀತಿಯೇ ಬೇರೆ. ನಾನು ಹೋಗಿದ್ದು ತಪ್ಪಿದು, ನಾನು ಮಾಡಿದ ತಪ್ಪು ಅಂತ ನಮಗೆ ಯಾವಾಗಲೂ ಕಾಡ್ತಾ ಇತ್ತು. ನಾನು ಏನು ಹೇಳ್ಕೊಬೇಕಾದ್ರೂ ದೇವ್ರ ಹತ್ರನೇ ಹೇಳ್ಕೊಬೇಕು, ರಾಯರ ಹತ್ರನೇ ಹೇಳ್ಕೊಬೇಕು. ನಾನು ರಾಯನ ಭಾಳ ನಂಬ್ತೀನಿ. ರಾಯನೇ ನನ್ನ ಫ್ರೆಂಡ್, ಅವ್ರ ಮುಂದೆ ಕಷ್ಟ ಹೇಳ್ಕೋಬೇಕು ಅಂತ ಒಂದು ನೋವು ಅನುಭವಿಸಿದೆ. ಎಲ್ಲರನ್ನೂ ಬಿಟ್ಟು ಇಷ್ಟು ಗೊತ್ತಲ್ಲಿ ನನ್ನ ತಂದೆ ತೀರೋದು, ಬರಲಿಕ್ಕಾಗಲಿಲ್ಲ. ನನ್ನ ತಾಯಿ ತೀರೋದು, ಬರಲಿಕ್ಕಾಗಲಿಲ್ಲ. ನಮ್ಮ ಅಜ್ಜಿ ತೀರೋದು, ಬರಲಿಕ್ಕಾಗಲಿಲ್ಲ. ನನ್ನ ಫ್ರೆಂಡ್ ಪ್ರವೀಣ್ ತೀರೋರು, ಬರಲಿಕ್ಕಾಗಲಿಲ್ಲ. ಒಂದು ಹಿಡಿ ಮಾಡಲಿಕ್ಕಾಗಲಿಲ್ಲ ಸರ್. ಭಾಳ ಬೇಜಾರಾಯಿತು. ನನ್ನ ತಾಯಿ ಯಾವಾಗಲೂ ಹೇಳ್ತಾಯಿದ್ರು, ನೋಡು, ಜೀವನದಲ್ಲಿ ನೀನು ಏನು ಮಾಡ್ತೀವೋ ಗೊತ್ತಿಲ್ಲ. ಸುಖದಾಗ ಯಾವ್ದಾದ್ರು ಫಂಕ್ಷನ್ ಒಳ್ಳೆ ಫಂಕ್ಷನ್ದಾಗ ಹೋಗಲಿಲ್ಲ ಅಂದರೂ ಅಷ್ಟೇ ಆಯಿತು. ಯಾರು ಸತ್ತಾಗ ಹೋಗಿ ಅವ್ರ ಕೊನೆಯ ಟೈಮಲ್ಲಿ ಅವ್ರ ಮುಖ ನೋಡಿ ಇಡೀ ಮಣ್ಣಾಗಿ ಬಂದರೆ ಅದರಲ್ಲಿ ಸಿಗೋ ಪುಣ್ಯನೇ ಬೇರೆ. ನೀ ಅದನ್ನು ಮಾಡಬೇಕು ಅಂತ ಹೇಳ್ತಿದ್ರು. ನಮ್ಮ ತಾಯಿ ಯಾವ್ದು ಮದುವೆ ತಪ್ಪಿಸಿಲ್ಲ ಅಂದ್ರೆ, ಯಾವ್ದು ಸತ್ತಾಗ ಅಂದರೆ ಮೊದಲು ಓಡೋಗ್ಬಿಡ್ತಿದ್ರು. ಆ ಥರ ಐತೆ. ಅವ್ರ ಕಡೆ ಕೇಳಿ ಬೆಳೆದಿದ್ದೆ. ನಾನು ಅದನ್ನು ನಡೆಸ್ತಿದ್ದೆ. ಕೆಲವು ತಕ್ಕ ಮಟ್ಟಿಗೆ ನಾನು ನಡೆಸ್ತಾ ಇದ್ದೆ ಇಲ್ಲಿದ್ದಾಗ. ಆದರೆ ನನ್ನ ತಂದೆ ತಾಯಿಗೆ ಇಡೀ ಮಣ್ಣಾಗ ನಾನೇ ಇರಲಿಲ್ಲ. ಎಷ್ಟು ಭರವಸೆ ಮಾಡಿ ಇದೆ ಅಂದರೆ ನಾನೇ ನನ್ನ ತಂದೆ ತಾಯಿಗೆ ಇಡೀ ಮಣ್ಣಾಗಲಿಲ್ಲ. ಇಷ್ಟು ಮಧ್ಯದಲ್ಲಿ ನಾನು ನಮ್ಮ ಮನೆ ಟಚಲ್ಲಿ ಬಂದೆ. 1.5 ವರ್ಷದಿಂದ 1 ವರ್ಷ ಪೂರ್ತಿ ಮಾಡ್ಕೊಂಡು ಬಂದೆ. ಟಚಲ್ಲಿ ಬಂದುಬಿಟ್ಟು ಹಿಂಗೆ ಬರ್ತಾ ಇದ್ದೀನಿ ಅಂತ. ಅವಾಗೆಲ್ಲ ಎರಡು ವಿಷಯ ಗೊತ್ತಾಯಿತು, ಬೇಜಾರಾಯಿತು. ಬಂದೆ ನಾನು. ಅದೇ ಟೈಮಲ್ಲಿ ಸ್ವಲ್ಪ ದರ್ಶನ್ ಸರ್ದು ಏನೋ ಇಶ್ಯೂ ಬಂದಿತ್ತು. ನನ್ನ ಬದಲು ಅದ್ರಲ್ಲಿ ಏನೋ ಆಗಿ ಬಂದಿತ್ತು. ಬಟ್ ನಾನು ಇದ್ದೀನಿ ಅಂತ ಹೇಳೋಕ್ಕಂತ ಬರಬೇಕಂದೆ. ಅದೇ ಟೈಮಲ್ಲಿ ನನಗೆ ಕಿವಿ ಆಪ್ರೇಷನ್ ಆಗಿತ್ತು. ಕಿವಿ ಆಪ್ರೇಷನ್ ಆಯಿತು. ಅದಕ್ಕೆ ಟೆಸ್ಟ್ ಮಾಡಿದ್ರೆ TB ಆಗಿತ್ತು ನನಗೆ. ಮತ್ತು ನಾನು 4 ತಿಂಗಳ ಬೆಡ್ ರೆಸ್ಟ್ ಹೋಗಬೇಕಾಯಿತು. 4 ತಿಂಗಳು ಫುಲ್ ಮೆಡಿಕೇಷನ್ ಇದೆ. ಅದೆಲ್ಲ ಕ್ಲಿಯರ್ ಆಯಿತು. ಥ್ರೋಟ್ ಆಪ್ರೇಷನ್ ಆಯಿತು, ಕಿಡ್ನಿ ಸ್ಟೋನ್ ಆಪ್ರೇಷನ್ ಆಯಿತು. ನನಗೆ 1 ಅಲ್ಲ 2 ಅಲ್ಲ, ಭಾಳ ಅನುಭವಿಸಿದೆ. ಅದಾದಮೇಲೆ ಸ್ವಲ್ಪ ಕ್ಲಿಯರಾಗಿ ನಂದು ಅದು ಕೇಸ್ ಇತ್ತು. ಅರ್ಜುನ್ ಸರ್ ನಂದು ಅವ್ರಿಗೆ 2 ಚೆಕ್ ಕೊಟ್ಟಿದ್ದೆ ನಾನು, ಸೆಕ್ಯೂರಿಟಿ ಪರ್ಪಸ್ ಅಕೌಂಟ್ಸ್ ಪ್ರೇಮ ಬರ ಡಿಸ್ಟ್ರಿಬ್ಯೂಷನಲ್ಲಿ. ಆ 2 ಚೆಕ್ಕನ್ನು ಅವರು ಪ್ರೆಸೆಂಟ್ ಮಾಡಿದ್ರು. ಅದು ಬೌನ್ಸ್ ಆಗಿತ್ತು. ಅದ್ರ ಮೇಲೆ ನನಗೆ ಸರ್ಚ್ ವಾರೆಂಟ್ ಇಶ್ಯೂ ಆಗಿತ್ತು. ನನ್ನ ವಿಷಯ ಗೊತ್ತಾಯಿತು. ಸೊ ನಾನು ಬೇಲ್ ತಗೊಳ್ಳೇಬೇಕಿತ್ತು. ನಾನು ನಮ್ಮ ಬ್ರದರ್ ಮೂಲಕ ಅವ್ರ ಲಾಯರ್ನ ಅಪ್ರೋಚ್ ಮಾಡೋಕ್ಕೆ ಟ್ರೈ ಮಾಡಿದ್ವಿ. ಬಟ್ ಆಮೇಲೆ ಸ್ವಲ್ಪ ಏನೋ ಆಗಲಿಲ್ಲ. ಅದಾದಮೇಲೆ ನಾವೇ ಬೇಲ್ ತೊಗೊಂಡೆ. ಹೋದ ವರ್ಷ ಮೇ 29ಕ್ಕೆ ನಾನು ಬೇಲ್ ತೊಗೊಂಡಿರೋದು. ಫಸ್ಟ್ ಟೈಮ್ ನಾನು ಬೆಂಗಳೂರು ಬಂದಿದ್ದೆ. ಅವಾಗ ಬೆಂಗಳೂರು ಬಂದೆ ಆಫ್ಟರ್ 7 years ಆದಮೇಲೆ ಬೇಲ್ ತೊಗೊಂಡೆ. ಬೇಲ್ ತೊಗೊಂಡಾದ್ಮೇಲೆ ಇಲ್ಲಿ ನಾನು ಮತ್ತೆ ಹೋದೆ. ದಿನಕರನ್ನ ಭೇಟಿಯಾದೆ. ನನ್ನ ಜೊತೆ ಯಾವ ಥರ ಒಂದು ದಿನಕರ್ ಜೊತೆ ನಾನು ನೆಚ್ಚಿಗೆ ಒಡನಾಟ, ಅವನ ಜೊತೆ ನಾನು ನೆಚ್ಚಿಗೆ ಪಿಕ್ಚರ್ ಮಾಡೋದು. ನನ್ನ ಒಳ್ಳೆ ಫ್ರೆಂಡ್ ಬೇರೆ. ಅವನು ಭೇಟಿಯಾದಮೇಲೆ ದರ್ಶನ್ ಸರ್ ಅವಾಗ ಊರಲ್ಲಿ ಇರಲಿಲ್ಲ, ಇಲ್ಲೇ ಇದ್ದರು. ಅವ್ರು ಬೆಂಗಳೂರಿದ್ರು. ಅವ್ರಿಗೆ ಬೇಲ್ ಮೇಲೆ ಹೊರಗೆ ಬಂದಿದ್ದರು. ಮೀಟ್ ಆಗಲಿಲ್ಲ. ಅದು ಹಾಗೆ 3 ದಿನಕ್ಕೆ ಸರ್ ನಾನು ವಾಪಸ್ ಇನ್ನೊಂದು ವಾರ ದೇವಸ್ಥಾನಕ್ಕೆ ಹೋಗಿ ಬರಬೇಕಂತ ಹೋಗಿದ್ದೆ. 3 ದಿನಕ್ಕೆ ಸರ್ ನನಗೆ ಸ್ಟ್ರೋಕ್ ಆಯಿತು, ಪ್ಯಾರಾಲಿಸಿಸ್ ಆಯಿತು. 7 ತಿಂಗಳು ಮತ್ತೆ ಬಿಟ್ಟರೆ ಅಷ್ಟು. ನಾನು ಮೇ 29ಕ್ಕೆ ಬೇಲ್ ತೊಗೊಂಡಿದ್ದೀನಿ. ಅದಾದಮೇಲೆ 7 ತಿಂಗಳು ನಾನು ಮತ್ತೆ ಬಿಟ್ಟಷ್ಟು ಹೋದೆ.
ಫುಲ್ ಫಿಸಿಯೋಥೆರಪಿ ಮಾಡಿಸ್ತಾರೆ. ನನಗೆ ವಾಪಸ್ ಬರಬೇಕು, ದುಡಿಬೇಕು ಅಂತ ಬಂದಿದ್ದೀನಿ. ಈ ಟೈಮಲ್ಲಿ ಹಿಂಗಾಗ್ಬಿಡ್ತಲ್ಲಪ್ಪ, ಈಗ ನನ್ನ ವಿಧಿನೇ ಬರೆದ್ಬಿಟ್ಟಿದ್ದೀನ ಅಂತ ಎಷ್ಟೋ ನಾನು ಅಷ್ಟು ಬೇಜಾರು ಮಾಡ್ಕೊಂಡಿದ್ದೀನಿ. ಮತ್ತು 7 ತಿಂಗಳು ಬೆಡ್ ರೆಸ್ಟ್, ಫಿಸಿಯೋಥೆರಪಿ ಇದು ಮಾಡಿ, ಸ್ವಲ್ಪ ವಾಕಿಂಗ್ ಮಾಡಿ, ಸ್ವಲ್ಪ ವಿಲ್ ಪವರ್ ತಗೊಂಡು ಮತ್ತೆ ರೆಡಿಯಾದೆ ಸರ್. ರೆಡಿಯಾಗಿ ಬೆಂಗಳೂರಿಗೆ ಬಂದು ನಾನು ಏನು ಮಾಡಿದೆ ಅಂದರೆ ಮೊದಲ ಕೆಲಸ, ಈಗ 1-1.5 ತಿಂಗಳಿಂದ ಬಂದೆ ಬೆಂಗಳೂರಿನ. ನಾನು ಯಾರು ಪ್ರೆಸ್ ಮೀಡಿಯಾದಲ್ಲಿ ಯಾರೂ ಸಿಗಲಿಲ್ಲ. ಫಸ್ಟಿಗೆ ಸಿಗಬೇಕು ಅಂದ್ಕೊಂಡ್ರೆ ಸಿಗಲಿಲ್ಲ. ನಾನು ಒಬ್ಬ ಗುಡ್ ಫ್ರೆಂಡ್ ಹೇಳಿದ್ರು, ಇಲ್ಲ ನೀನು ಯಾರ ಹತ್ರ ದುಡ್ಡು ತೊಗೊಂಡಿದ್ದೀಯ ಅವ್ರು ಮೊದಲು ಅಪ್ರೋಚ್ ಆಗು, ಆಮೇಲೆ ಪ್ರೆಸ್ ಮೀಟ್ ಮಾಡುವಂಥದ್ದು. ನನಗೆ ಆ ಮೂಮೆಂಟಲ್ಲಿ ಹಂಗೆ ಅನ್ನಿಸ್ತು, ಅವ್ರು ಹೇಳಿದ್ದು ಕರೆಕ್ಟ್ ಅನ್ನಿಸ್ತು. ನಾನು ಯಾರ ಹತ್ರ ದುಡ್ಡು ತೊಗೊಂಡಿದ್ದೀನಿ, ಇಷ್ಟರೂ ಮನೆಗೆ ಸರ್ 23-24 ಜನ ಇದ್ದಾರೆ, ಇಲ್ಲಿ ಒಬ್ಬರು ಇಬ್ಬರು ಸಿಕ್ಕಿಲ್ಲ ನನಗೆ. ಇಷ್ಟರೂ ಮನೆಗೂ ನಾನು ಹೋಗಿದ್ದೀನಿ ಸರ್, ಎಲ್ಲರೂ ಮನೆಗೂ ಹೋಗಿದ್ದೀನಿ. ನಾನು ಕೊಡ್ತೀನಿ, ಸ್ವಲ್ಪ ಕಾಲಾವಕಾಶ ಕೊಡಿ. ನಾನು ಸೋತಿದ್ದೀನಿ, ನಿಜ ಸತ್ತಿಲ್ಲ. ನಿಮ್ಮ ಕಣ್ಣು ಮುಂದೆ ಇರ್ತೀನಿ, ಏನೋ ದುಡಿತೀನಿ, ಎಷ್ಟಾಗ್ತಷ್ಟು ದಿವಸ ಪ್ರಯತ್ನ ಮಾಡ್ತೀನಿ. ನನಗೊಂದು ಅವಕಾಶ ಕೊಡಿ, ಬದುಕಾಕೊಂದು ಅವಕಾಶ ಕೊಡಿ, ಸೆಕೆಂಡ್ ಇನ್ನಿಂಗ್ಸ್ ಆರಂಭಿಸೋಕ್ಕೊಂದು ಅವಕಾಶ ಕೊಡಿ ಅಂತ ಎಲ್ಲರದ್ದು ರಿಕ್ವೆಸ್ಟ್ ಮಾಡಿಕೊಂಡೆ. ಗೊತ್ತಿಲ್ಲ ಸರ್, ರಾಯರು ಎಲ್ಲರೂ ಹೃದಯದಲ್ಲಿ ಬಂದಿದ್ರು ಏನೋ ಗೊತ್ತಿಲ್ಲ, ಎಲ್ಲರೂ ಒಳ್ಳೆಯದಲ್ಲೇ ನನ್ನ ಕಳಿಸ್ಕೊಟ್ಟರು. ಎಲ್ಲರೂ ಟೀ ಕಾಫಿ ಎಲ್ಲ ಕುಡಿಸಿ, ಏನಾಗಿಲ್ಲ, ಒಳ್ಳೆ ಉದ್ದೇಶದಿಂದ ಬಂದಿದೆಯಾ, ಇನ್ನೇನು ₹1 ದುಡ್ಡು ತೊಗೊಂಡಿಲ್ಲ, ನಮಗೆ ಗೊತ್ತು. ನೀನು ಕೊಡಬೇಕು ಅನ್ನೋ ಉದ್ದೇಶದಿಂದ ವಾಪಸ್ ಬಂದಿದ್ದೆಲ್ಲ, ಮನೆವರೆಗೂ ಹುಡ್ಕೊಂಡು ಬಂದಿದ್ದೆಲ್ಲ, ಅದೇ ಗ್ರೇಟ್. ನೀನು ಅರ್ಧ ಗೆದ್ದಂಗೆ ನೀವು ಹೋಗು, ನಾವೆಲ್ಲ ನಿನ್ನ ಸಪೋರ್ಟ್ ಇರ್ತೀವಿ, ನಿನ್ಗೆ ಆದ ಕೊಡು ಅಂತ ಎಲ್ಲರೂ ಒಂದೊಂದು ಥರ ಧೈರ್ಯ ಹೇಳಿ ಕಳಿಸ್ತಾರೆ. ಒಳ್ಳೆತನ ಹಿಂಗೂ ಇರುತ್ತೆ ಅಂತ ಗೊತ್ತಾಗಿದ್ದೆ ನಾನು ಇವನ್ನೆಲ್ಲ ಮೀಟ್ ಆದಾಗ. ಖುಷಿ ಆಯಿತು. ಎಲ್ಲರೂ ಮೀಟ್ ಆದಮೇಲೆ ಪ್ರೆಸ್ ಮೀಟ್ ಮಾಡಬೇಕು ಅಂತ ಡಿಸೈಡ್ ಮಾಡಿದೆ. ಅಷ್ಟರಲ್ಲಿ ಮೊನ್ನೆ ಯಾರನ್ನೋ ಮೀಟ್ ಹಾಕೊಂಡು ಹೋದಾಗ ಒಂದು ಸಿನಿಮಾ ಮೇಲೆ ಒಂದು ಕಡೆ ಬಂತು. ನಾನು ಅಷ್ಟೊತ್ತಿಗೆ ರೆಡಿಯಾಗಿದ್ದೆ. PR ಸರ್ ವೆಂಕಟೇಶ್ ಸರಿ ಫೋನ್ ಮಾಡಿದ್ದೆ ಮಂಗಳವಾರ ಬೆಳಿಗ್ಗೆ, ಅವ್ರ ಊರಲ್ಲಿ ಇರಲಿಲ್ಲ. ಬುಧವಾರ ಸಿಗ್ತೀನಿ ಅಂತಂದರು. ನಿನ್ನೆ ಸಿಕ್ಕು ಎಲ್ಲ ಮಾತಾಡಿ ಇವತ್ತು ಅರೇಂಜ್ ಮಾಡಿ ನಿಮ್ಮ ಎದುರುಗಡೆ ಬಂದು ಕೂತಿದ್ದೀನಿ ಸರ್. ನಾನು ಬೆಂಗಳೂರು ಬಿಡಬೇಕಾದ್ರೂ ಬರಗೇಲಿದ್ದೆ, ಇವತ್ತು ಬರಗೇಲಿದ್ದೀನಿ. ಏನೋ ಮಾಡ್ತೀನಿ ಅಂತ ಬಂದಿದ್ದೀನಿ. ನಿಮ್ಮೆಲ್ಲರದು ಸಹಕಾರ ಬೇಕು, ಸಪೋರ್ಟ್ ಬೇಕು. ಸೋತಿದ್ದೀನಿ, ಇನ್ನೂ ಸತ್ತಿಲ್ಲ, ಏನೋ ಮಾಡ್ತೀನಿ, 100% ಮಾಡ್ತೀನಿ. ಇಷ್ಟೇ ನಾನು ನಿಮ್ಮ ಕಡೆ ಕಳಕಳಿಯಿಂದ ಕೇಳ್ಕೊಂಡು ಸರ್. ಬಿಸ್ನೆಸ್ ಮಾಡಿದ್ದೆ, ಮತ್ತು ಫಿಲ್ಮ್ ಡಿಸ್ಟ್ರಿಬ್ಯೂಷನ್ ಒಂದು ಅಲ್ಲ ಸರ್, ತೆಲುಗು ಮಾಡಿದ್ದೀನಿ, ಕನ್ನಡನೂ ಮಾಡಿದ್ದೀನಿ. ನಾನು ಮೊದಲ ಸಲ ಫಿಲ್ಮ್ ಪ್ರೊಡ್ಯೂಸು ಮಾಡಿದ್ದೀನಿ. ಮದುವೆ ಮತ್ತೆ ಕರಿಯೊಳ್ಳೆ ಪಿಕ್ಚರ್ ಪ್ರೊಡ್ಯೂಸು ಮಾಡಿದ್ದೀನಿ. ಅದರಲ್ಲೂ ಒನ್ ಆಫ್ ದ ಪಾರ್ಟ್ ಪ್ರೊಡ್ಯೂಸರ್ ನಾನು. ಮದುವೆ ಮತ್ತೆ ಜೋದೀಪ ಪ್ರೊಡಕ್ಷನ್ ಮಾಡಿ ಎಲ್ಲ ನಾನು ಯಾವ ಕೈ ಹಿಡಿದಿಲ್ಲ ಸರ್, ಒಂದಿಷ್ಟು ಪಿಕ್ಚರ್ ಕೈ ಹಿಡಿದಿಲ್ಲ. ನಾನು ಹೇಳಿದ್ನಲ್ಲ ಸರ್, ನಾನು ಮುಂಚೆನೇ ಹೇಳಿದೆ, ನಂದು ಫೇಲ್ಯೂರ್ ಪರ್ಸೆಂಟೇಜ್ ಹೆಚ್ಚಿಗೆ ಆಯಿತು, ಪ್ರಾಫಿಟ್ ಪರ್ಸೆಂಟೇಜ್ ಕಡಿಮೆ ಅಂತಲ್ಲ, ಹಿಟ್ಟಾಗಿರೋ ಪರ್ಸೆಂಟೇಜ್ ಕಡಿಮೆ ಅಂತ. ಅವೆಲ್ಲ ಸರಿ ಹೋದಾಗ ನಾನು ಸ್ವಲ್ಪ ಲಾಸಲ್ಲಿ ಹೆಚ್ಚಿಗೆ ಇದ್ದೆ. ನೀವು ಈ ಸಮಸ್ಯೆ ಈಗ ನಿಮಗೆ ಕರೆಕ್ಟ್ ಮಾಡಬೇಕು ಅನ್ನೋದಲ್ಲ, ಬಟ್ ಒಂದು ಸಣ್ಣ ಕುತೂಹಲ ಪ್ರಶ್ನೆ. ಸರ್ ದರ್ಶಕ್ ಸರ್ ಜೊತೆಗಿತ್ತು, ಆಗ ನೀವು ಅದನ್ನ ಬಗೆಹರಿಸ್ಕೊಂಡು ಸಾಲ್ವ್ ಮಾಡಕ್ಕೆ ಯಾಕಾಗಲಿಲ್ಲ ಅಂತ ಒಂದು ಪ್ರಶ್ನೆ ಇರುತ್ತೆ. ದರ್ಶಕ್ ಸರ್ ಬಗ್ಗೆ ಅಂತ ಮಾತಿರುತ್ತೆ, ಬಿಡಕ್ಕೆ ಕಾರಣ ಏನಾಯ್ತು ಸರ್? ದರ್ಶನ್ ಸರ್, ನಾನು ಐರಾವತ ಪಿಕ್ಚರ್ ಹಿಡಿಬೇಕಾದಾಗ ದರ್ಶನ್ ಸರ್ ಇಲ್ಲೇ ಮಂಚಿನ ಮೇಲೆ ಶೂಟಿಂಗ್ ನಡೀತಾ ಇತ್ತು. ಒಂದ್ಸಲ ಹೋದೆ. ನನಗೆ ಆವಾಗಲೇ ನನ್ನ 2015 ಅವಾಗ 5 ಕೋಟಿವರೆಗೂ ಇತ್ತು ಸಾಲ. ಬಟ್ ನನಗೆ ಆ ಟೈಮಲ್ಲಿ ಅರ್ಜೆಂಟ್ ಗುತ್ತಿಗೆ ಬಂದರು, ಕಮಿಟ್ಮೆಂಟ್ 1 ಕೋಟಿವರೆಗೂ ಇತ್ತು. ನಾನು ಅನಿವಾರ್ಯವಾಗಿ ಆ 1 ಕೋಟಿ ಅಷ್ಟೇ ನಾನು ದರ್ಶನ್ ಸರ್ ಹೋಗಿ ಫುಲ್ 5 ಕೋಟಿ ಅಂತ ಹೇಳಿಲ್ಲ. ನಾನು ಸರ್ 1 ಕೋಟಿ ಸರ್ 5 ಕೋಟಿ ಅಂತ ಇಮಿಡಿಯೇಟ್ ಕೊಟ್ಟರು ಸರ್, ಇಮಿಡಿಯೇಟ್ ಕೊಟ್ಟರು. ದರ್ಶನ್ ಸರ್ ಹೆಲ್ಪ್ ಮಾಡಿದ್ದಾರೆ. ಆದರೆ ಮತ್ತೆ ಹೇಳಿದೆ, ನಾನು ಬಿಸ್ನೆಸ್ ಮಾಡೋಕ್ಕಂತ ಹೋದೆ, ನಾನು ಹೇಳಿದೆ ನನ್ನ ಸ್ವಯಂಕೃತ ಅಪರಾಧಗಳು. ನಾನೇನು ಒಳ್ಳೆ ಆಚಾರ ಸರ್, ನಾನೇನೋ ದುಡಿಬೇಕು ಮಾಡಬೇಕು ಅಂತ ಹೋದೆ, ತಪ್ಪು ಮಾಡಿದ್ದೀನಿ. ಸ್ವಯಂಕೃತ ಅಪರಾಧಗಳು ಆಗಿದೆ ನನ್ನಿಂದ, ನಾನು ಆಗಿಲ್ಲ ಅಂತ ಹೇಳ್ತಾರೆ. ಈ ಮಧ್ಯದಲ್ಲಿ ಮತ್ತೆ ನಾನು ಲಾಸ್ ಆದೆ. ಮತ್ತೆ ಪದೇ ಸಾವಿರ ಅಳೋರು ಸರ್. ನಾನು ಮತ್ತೆ ಹೆಂಗೆ ಸರ್ ಒಂದು ದರ್ಶನ್ ಸರ್ ನನ್ನ ಮುಖ ಇತ್ತು ಕೇಳೋ ಪರಿಸ್ಥಿತಿ ಇರಲಿಲ್ಲ ಸರ್. ಕೇಳಿದ್ರೆ ಹೆಲ್ಪ್ ಮಾಡ್ತಿದ್ರು ಏನು ಗೊತ್ತಿಲ್ಲ, ನಾನು ಹೋಗಲಿಲ್ಲ ಸರ್. ಅಲ್ಲಿಂದ ಹೊರಗೆ ಕಾರಣ ಆಗಿತ್ತು ನಿಮ್ಮ ಸಾಲನ ಅಥವಾ ಅವರು ಮತ್ತೆ ನಿಮ್ಮ ನಡುವೆ ಇವತ್ತು ಯಾವ ದೇವ್ರ ಮುಟ್ಟಿ ಹೇಳಿ ಅಂತ ಹೇಳ್ತೀನಿ ಸರ್. ನನ್ನ ದರ್ಶನ್ ಸರ್ಗೆ ನಾನು ಹೊರಗೆ ಹೋಗೋ ವಿಷಯನೇ ಗೊತ್ತಿಲ್ಲ, ಹೊರಗಡೆ ಹೋಗೋ ವಿಷಯನೇ ಗೊತ್ತಿಲ್ಲ ಸರ್. ನಾನೇ ಹೋಗಿತ್ತು ಅಷ್ಟೇ. ಸಾಯ್ಬೇಕಂತ ಹೋಗೋಣ ಅಂತ ಹೇಳಿದ್ನಲ್ಲ ಸರ್, ನಾನು ಎಲ್ಲಿದ್ದೀನಿ ಅಂತ ಗೊತ್ತಿಲ್ಲ. ಅವತ್ತು ಎಲ್ಲ ಇವತ್ತಿನವರೆಗೂ ಸರ್ ನನ್ನ ಬಗ್ಗೆ ಏನೇನೋ ಅಪವಾದಗಳು ಬಂದಿದ್ದಾರೆ. ನಾನು ಯಾವುದಕ್ಕೂ ಏನಿಲ್ಲ. ನಾನು ಏನು ಹೇಳ್ಬೇಕಂತ ಹೇಳಿದೆ, ತೂಗುದೀಪ ಪ್ರೊಡಕ್ಷನ್ ಆಗಲಿ, ತೂಗುದೀಪ ಡಿಸ್ಟ್ರಿಬ್ಯೂಷನ್ ನನ್ನ ಮಾತೃ ಸಂಸ್ಥೆ ಇದ್ದಾನೆ ಸರ್. ನಾನು ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ಅಲ್ಲಿಂದ ನಾನು ಇಲ್ಲಿಂದ ಸ್ವಲ್ಪ ನಾನು 4 ಜನ ಪರಿಚಯ ಆಗಿದ್ದೀನಿ, ಹೆಸರು ತೊಗೊಂಡಿದ್ದೀನಿ. ಅದಕ್ಕೆ ನಾನು ಎಂದೂ ಅನ್ಯಾಯ ಮಾಡಿಲ್ಲ ಸರ್. ಯಾವುದೋ ಒಂದು ಡಿಸ್ಟ್ರಿಬ್ಯೂಷನಲ್ಲಿ ನನಗೆ ಹಿಂಗಾಗಿದೆ ಅಂತ ನನ್ನ ಮೇಲೆ ಅಪವಾದ ಬಂತು, ನಾನು ಮಾಡಿರಲಿಲ್ಲ ಸರ್. ಅದು ಯಾವುದೋ ಒಂದು
ಬೇರೆ ಟೆಕ್ನಿಕಲ್ ಮಿಸ್ಟೇಕ್ ಆಗಿತ್ತು, ಅದು ನನ್ನ ಮೇಲೆ ಅಪವಾದ ಬಂತು. ನಾನು ₹1 ಯಾವುದು ತೊಗೊಳೋಗಿಲ್ಲ ಸರ್, ಇನ್ಕ್ಲೂಡಿಂಗ್ ದರ್ಶನ್ ಸರ್. ದರ್ಶನ್ ಸರೇ ನನ್ನ ಕಷ್ಟ ಅಂತಂದ ಕೊಟ್ಟಿರೋದು ಬಿಟ್ಟರೆ ಬೇರೆ ಯಾವ ದುಡ್ಡು ತೊಗೊಳೋಗಿಲ್ಲ ಸರ್. ಪ್ರೇಮ ಬರ ಇಶ್ಯೂ ಆಯ್ತು ಸರ್, ಅದು ಹೇಳಿಕೊಟ್ಟಿದ್ರೆ ಅರ್ಜುನ್ ಸರ್ಜಾ ಅವರಿಂದ ಅದೇ ಘಟನೆ ಅಲ್ವಾ ನಿಮ್ಮನ್ನ ಅಷ್ಟೊಂದು? ಇಲ್ಲ ಇಲ್ಲ, ಪ್ರೇಮ ಬರ ಒಂದೇ ಘಟನೆ ಅಲ್ಲ ಸರ್. ನಾನು ಪ್ರೇಮ ಬರೋದು ಒಂದು ಸಣ್ಣ ಡಿಸ್ಟ್ರಿಬ್ಯೂಷನ್ ಅಷ್ಟೇ. ಆ ಪಿಕ್ಚರ್ ಮಾಡ್ತಾಯಿದ್ವಿ, ಪಿಕ್ಚರ್ ಚೆನ್ನಾಗಿ ಹೋಯ್ತು. ಪ್ರೇಮ ಬರ ಅರ್ಜುನ್ ಸರ್ ಭಾರಿ ಒಳ್ಳೆಯವರು. ಬಟ್ ಏನಂತಂದರೆ ನನಗೆ ಅದಕ್ಕಿಂತ ಹೆಚ್ಚಿಗೆ ನನಗೆ ಔಟ್ಸೈಡ್ ಫೈನಾನ್ಷಿಯಲ್ಸ್ ಕಮಿಟ್ಮೆಂಟ್ಸ್ ಭಾಳ ಆಗಿದ್ದು, ಸ್ವಲ್ಪ ಆ ಪ್ರೆಷರ್ ಭಾಳ ಇತ್ತು. ಆ ಪ್ರೆಷರ್ ಆ ಮೂಮೆಂಟಲ್ಲಿ ಹೆಚ್ಚಿಗೆ ಬಂತು. ನಾನು ಅದೇ ಡಿಸ್ಟ್ರಿಬ್ಯೂಷನ್ ಕ್ಯಾಪಿಟಲ್ ಅಷ್ಟೊತ್ತಿಗೆ ನಾನು ಕುದಿಗೆ ಬಂದುಬಿಟ್ಟಿದ್ದೆ. ನಾನು ಸಾಲ ಮಾಡಿ ನಾನು ಬೇರೆ ಕಡೆ ದುಡ್ಡು ಹುಟ್ಟಿಲ್ಲ. ದುಡ್ಡು ಹುಟ್ಟಿದ್ರೆ ನಾನು ಇನ್ನೂ ಇರ್ತಿದ್ದೋ ಏನೋ ಗೊತ್ತಿಲ್ಲ ಸರ್. ನನಗೆ ದುಡ್ಡು ಹುಟ್ಟಲಿಲ್ಲ ಸರ್. ನನ್ನ ದುಡ್ಡು ನನ್ನ ರೇಂಜಿಗೆ ನಾನು ಎಲ್ಲಿ ಒಂದು ಪೇಪರ್ ಕೊಟ್ಟವನಲ್ಲ, ಒಂದು ಡಾಕ್ಯುಮೆಂಟ್ ಇಲ್ಲ, ಒಂದು ಆಸ್ತಿ ಮಾಡಿದವನಲ್ಲ, ₹1 ಮನೆ ಮಾಡಿದವನಲ್ಲ ಸರ್. ಇನ್ನೊಂದು ಸ್ವಲ್ಪ ಯಾರು ಕೊಟ್ಟಿರ್ತಿದ್ನೋ ಏನೋ ಗೊತ್ತಿಲ್ಲ, ಇನ್ನೊಂದು ವರ್ಷ ಆದಮೇಲೆ ಹೋಗಿದ್ನೋ ಏನೋ ಗೊತ್ತಿಲ್ಲ. ಆದರೆ ಅವತ್ತಿನ ಪರಿಸ್ಥಿತಿಯಲ್ಲಿ ನನಗೆ ಕುದಿಗೆ ಬಂದುಬಿಟ್ಟಿತ್ತು. ನಾನು ಆ ಡಿಸಿಷನ್ ತೊಗೊಳ್ಳೇಬೇಕಾಗಿತ್ತು. ನಿಮ್ಮ ಈ ಒಂದು ಪ್ರಕರಣ ದರ್ಶನ್ ಅವರು ಮತ್ತೆ ಧ್ರುವ ಅವರು ಮನಸ್ತಾಪಕ್ಕೂ ಕಾರಣ ಆಯಿತು ಅನ್ನುವಂಥದ್ದು. ನಿಮ್ಮ ಈ ಒಂದು ಪ್ರಕರಣ ದರ್ಶನ್ ಅವರು ಮತ್ತೆ ಧ್ರುವ ಅವರ ನಡುವೆ ಮನಸ್ತಾಪಕ್ಕೂ ಒಂದು ಬೇಡಿಕೆ ಆಯಿತು ಅಂತ ದೇವರಾಣೆ ಇದೆ, ನನಗೆ ಗೊತ್ತಿಲ್ಲ ಸರ್. ಇದು ಏನು ನಾನು ಹೋದ್ಮೇಲೆ ನಡೆದ ವಿಷಯ ಸರ್, ನನಗೇನು ಗೊತ್ತಿಲ್ಲ ಸರ್. ದೇವರಾಣೆ ನಾನು ಹೋದ್ಮೇಲೆ ಆಗಿರ್ತೀನಿ ಸರ್, ಏನೇನಾಗಿದೆ ಅಂತ ಗೊತ್ತಿಲ್ಲ ಸರ್. ಪ್ರೇಮ ಬರಹ ಒಂದು ಪ್ರಕರಣದಿಂದ ಅವರ ನಡುವೆ ಒಂದು ಸ್ವಲ್ಪ ಬಿರುಕು ಆಯಿತು ಅನ್ನೋದು ಅಲ್ಲ, ಕರೆಕ್ಟ್. ಬಟ್ ಅದು ಏನಾಗಿದೆ ಏನು ಅಂತ ನನಗೆ ಗೊತ್ತಿಲ್ಲ. ನಾವು ತಿಳ್ಕೊಬೇಕು ಸರ್. ಅದು ನಿಜವಾಗ್ಲೂ ನನಗೆ ಗೊತ್ತು. ನನ್ನ ಆಪ್ಷನ್ಸ್ ಏನು ನಡೆದ್ರು ಸರ್, ಅದು ನನಗೆ ಗೊತ್ತಿಲ್ಲ. ಇಲ್ಲ, ಈ ಪ್ರೇಮ ಬರಹ ಡಿಸ್ಟ್ರಿಬ್ಯೂಷನ್ ಮಾಡೋ ಅಂತ ಹೇಳಿದೆ ದರ್ಶನ್ ಸರ್. ಅಲ್ಲ, ಹೇಳ್ತೀನಿ ಅಲ್ಲ ಸರ್, ಹೇಳ್ತೀನಿ ಅದನ್ನು ಹೇಳ್ತೀನಿ. ನಾನು ದರ್ಶನ್ ಸರ್ ಕುರುಕ್ಷೇತ್ರ ಪಿಕ್ಚರ್ ಮಾಡ್ತಾಯಿದ್ರು ರಾಮೋಜಿ ಫಿಲ್ಮ್ ಸಿಟಿಲಿ. ಒಂದಿನ ರಾತ್ರಿ 10:30 ನನಗೆ ಫೋನ್ ಮಾಡಿದ್ರು. ಅಲ್ಲಿಂದ ಫೋನ್ ಮಾಡಿದ್ರು. ಮಲ್ಲು ಸೀನಿಯರ್ ಅವ್ರು ಸೀನಿಯರ್ ಅಂತಾರೆ ದರ್ಶನ್ ಸರ್, ಅರ್ಜುನ್ ಸರ್ ಅವ್ರಿಗೆ ಸೀನಿಯರ್ ಕಳಿಸ್ತೀನಿ, ಭೇಟಿಯಾಗು, ಅವ್ರದ್ದು ಪ್ರೇಮ ಬರ ಪಿಕ್ಚರ್ ಡಿಸ್ಟ್ರಿಬ್ಯೂಷನ್ ನೀನೇ ಮಾಡಬೇಕು ಅಂತ. ದರ್ಶನ್ ಸರ್ ಹೇಳಿದ್ಮೇಲೆ ನಾನು ಇಲ್ಲ, ಅವ್ರದೇ ಬ್ಯಾನರ್, ಅವ್ರದೇ ಪ್ರೊಡಕ್ಷನ್. ನಾನು ಮೂವತ್ತಂದೆ ಸರ್. ನಾನು ಅದೇ ಟೈಮಲ್ಲಿ ಲೈಫ್ ಜೊತೆ ಒಂದು ಸೆಲ್ಫಿ ಅಂತ ಪಿಕ್ಚರ್ ಮಾಡ್ತಿದ್ದೆ, ದಿನಕರ್ ಡೈರೆಕ್ಷನ್. ನಾನು ಕೋ ಡೈರೆಕ್ಟರ್, ಸಮೃದ್ಧಿ ಮಂಜುನಾಥ್ ಪ್ರೊಡ್ಯೂಸರ್ ಆಗಿ. ನಾನು ಆಳ್ವಾ ಮನೆಯಲ್ಲಿ ಅಲ್ಲಿ ಮನೆ ತಕ್ಕ ಶೂಟಿಂಗ್ ನಡೀತಾಯಿತ್ತು. ಅಲ್ಲೇ ಅರ್ಜುನ್ ಸರ್ ಅವರು ಏರ್ಪೋರ್ಟಿಂದ ಅಲ್ಲೇ ಬಂದರು. ನಾನು ಭೇಟಿಯಾಗಿ ಅಲ್ಲೇ ಒಂದು ಕಡೆ ಶೂಟಿಂಗ್ ಸ್ಪಾಟಲ್ಲಿ ಸ್ವಲ್ಪ ಲೀಸರ್ ಟೈಮಲ್ಲಿ ಮಾತಾಡಿದೆ. ಇಲ್ಲ ಮಲ್ಲು ಇದು ಮಾಡು, ಇದು ಮಾಡು ಅಂತ ಪ್ಲ್ಯಾನ್ ಮಾಡಿದ್ದೆ. ಅಲ್ಲೇ ಮಾಡಿದ್ದೆ ಆಳ್ವಾ ಮನೆಯಲ್ಲಿ. ಅಲ್ಲಿಂದ ಅವರು ನನ್ನ ಮೇಲೆ ನಂಬಿಕೆ ಇಟ್ಟು ಹೋದರು. ನಾನು ಮಾಡಿದ್ದೆ ಸರ್. ಪಿಕ್ಚರ್ ಭಾಳ ಚೆನ್ನಾಗಿ ಹೋಯಿತು. ಹಂಗಿಲ್ಲ, ಪಿಕ್ಚರ್ ನಾನು ದುಡ್ಡು ಕೊಟ್ಟು ತೊಗೊಂಡಿಲ್ಲ ಸರ್. ಪಿಕ್ಚರ್ ಡಿಸ್ಟ್ರಿಬ್ಯೂಷನ್ ಆ ಥರ ವರ್ಕ್ ಆಗಲ್ಲ. ಈಗ ಒಬ್ಬೊಬ್ಬ ಒಂದೊಂದು ಡಿಸ್ಟ್ರಿಬ್ಯೂಷನ್ಗೆ ನಾನಾ ವೆರೈಟಿ ಇದ್ದಾವೆ. MG ಅಂತ ಇದೆ, ಮಿನಿಮಮ್ ಗ್ಯಾರಂಟಿ ಅಂತ ಇದೆ, NRI ಅಂತ ಇದೆ, ಅಡ್ವಾನ್ಸ್ ಅಂತ ಇದೆ, ಔಟ್ ರೇಟ್ ಅಂತ ಇದೆ. ಹಾಗೆ ಕಮಿಷನ್ ಬೇಸ್ ಮೇಲೆ ಮಾಡೋ ಡಿಸ್ಟ್ರಿಬ್ಯೂಷನ್ ಬೇರೆ 5-6 ವೆರೈಟಿ ಇದೆ ಸರ್. ನಾನು ತೊಗೊಂಡಿದ್ದು ಕಮಿಷನ್ ಬೇಸ್ ಮೇಲೆ. ನಾನು ₹1 ಅವ್ರು ಕಡೆ ಇಸ್ಕೊಂಡಿರಲಿಲ್ಲ. 2 ಕೋಟಿ ಆಗೇ ಇಲ್ಲ ಸರ್ ಕಲೆಕ್ಷನ್. ಈಗ 2 ಕೋಟಿ ನೀವು ಚೆಕ್ ಮಾಡಿ ಸರ್. 2 ಕೋಟಿ ಅಲ್ಲ, 1 ಕೋಟಿ. ಹಾಂ, ಹೇಳಿ ಸರ್. ಈಗ ಇಲ್ಲ, ನಾನು ಯಾಕೆ ದರ್ಶನ್ ಸರ್ ಹೇಳಿದ್ರು, ಪ್ರೇಮ ಬರ ಡಿಸ್ಟ್ರಿಬ್ಯೂಷನ್ ಆಯಿತು, ಚೆನ್ನಾಗೂ ಮಾಡಿದೆ, ಎಲ್ಲನೂ ನಡೀತಾ ಇತ್ತು. ನಂದು ಬೇರೆ ಔಟ್ಸೈಡ್ ಪ್ರೆಷರ್ಗಳು ಭಾಳ ಆಗಿದ್ದರಿಂದ ನಾವು ಓದಿ ಪ್ರೇಮ ಬರೋಕ್ಕೋಸ್ಕರ ಅಲ್ಲ ಸರ್. ಈಗೂ ಹೇಳ್ತೀನಿ, ಪ್ರೇಮ ಬರ ಡಿಸ್ಟ್ರಿಬ್ಯೂಷನ್ ಮಾಡಿದೆ. ಇದು ಕೋರ್ಟಲ್ಲಿದೆ, ಹೆಚ್ಚಿಗೆ ಮಾತಾಡಬಾರ್ದು. ಆದರೂ ದೇವ್ರ ಮೇಲೆ ಭಾರ ಹಾಕಿ ಹೇಳ್ತೀನಿ ಅಷ್ಟೇ, ಏನು ನಡೀತು ಅಂತ ಹೇಳ್ತೀನಿ. ಡಿಸ್ಟ್ರಿಬ್ಯೂಷನ್ ಮಾಡಿದೆ, ಅದರ ಪೋಸ್ಟರ್ದ ಎ ಟು ಜೆಡ್ ಅದರ ಎಕ್ಸ್ಪೆನ್ಸ್ ನಾನೇ ನೋಡ್ಕೊಂಡೆ ಸರ್. ₹1 ಅರ್ಜುನ್ ಸರ್ ಕಡೆ ಇಸ್ಕೊಂಡಿಲ್ಲ, ₹1 ಇಸ್ಕೊಂಡಿಲ್ಲ ಸರ್. ಹೋಲ್ ಪ್ರಿಂಟು, ಪಬ್ಲಿಸಿಟಿ, ಅದು ಇದು ಫೋಕಿಂಗ್ ಎಲ್ಲ ನಾನು ₹1. ಟೋಟಲ್ 1 ಕೋಟಿ ಚಿಲ್ಲರ ಕಲೆಕ್ಷನ್ ಆಯ್ತು ಸರ್. ಓಪನ್ ಆಗಿ ಹೇಳ್ಬಿಡ್ತೀನಿ ಸರ್, ಇದು ಕೋರ್ಟಲ್ಲಿದೆ, ಆದರೂ ಹೇಳಬಾರ್ದು, ದೇವರ ಮೇಲೆ ಭಾರ ಹಾಕಿ ಹೇಳ್ತೀನಿ. 1,15,20 ಲಕ್ಷ ಕಲೆಕ್ಷನ್ ಆಯ್ತು ಸರ್. ನನಗೆ ಅದೇ ಮಾಡ್ತಿದ್ದೀನಿ, ಫಿಗರ್ ಮಾಡ್ತಿದ್ದೀನಿ ಅಷ್ಟು ನಿಯರ್ ಮಾಡಿ. ಅದನ್ನು ಒಂದು ಎಕ್ಸ್ಪೆನ್ಸ್ ಅದೆಲ್ಲ ತೆಗೆದುಬಿಟ್ಟು ನಾನು ಎಕ್ಸ್ಪೆನ್ಸ್ ಮಾಡ್ತಾರೆ, ಎಕ್ಸ್ಪೆನ್ಸ್ ನಾನೇ ಕೊಡಬೇಕು. ಎಕ್ಸ್ಪೆನ್ಸ್ ಅದೆಲ್ಲ ತೆಗೆದುಬಿಟ್ಟು ಒಂದು ಕೊಡಬೇಕಾಯ್ತು 47-48 ಲಕ್ಷ ಸರ್. 50 ಲಕ್ಷ ಹೆಚ್ಚು ಕಡಿಮೆ ನಿಯರ್ ಬೈ 15 ಲ್ಯಾಕ್ಸ್. ನಾನು ಅವ್ರಿಗೆ ಇನ್ನೂ ಅದು ಅಕೌಂಟ್ ಪಿಕ್ಚರ್ ಸೆಟಲ್ಮೆಂಟಲ್ಲಿತ್ತು. ಅಂದರೆ ಇನ್ನೂ ಫುಲ್ ಸೆಟಲ್ಮೆಂಟ್ ಆಗಿರಲ್ಲ, ಯಾಕಂದರೆ ಪಿಕ್ಚರ್ ಇನ್ನೂ ರನ್ನಿಂಗಲ್ಲಿತ್ತು. ನಾನು ಊರು ಬಿಡಬೇಕಾದ್ರೆ ಇನ್ನೂ ರನ್ನಿಂಗಲ್ಲಿತ್ತು ಪಿಕ್ಚರ್. ಇನ್ನೂ ಥಿಯೇಟರಲ್ಲಿ ಓಡ್ತಾ ಇತ್ತು. ಪಿಕ್ಚರ್ ಯಾವಾಗ ಸೆಟಲ್ಮೆಂಟಿಗೆ ಬರುತ್ತೆ ಅಂತಂದರೆ ಎಲ್ಲ ಮುಗಿದ ಮೇಲೆ. ನಾನು ಆವಾಗ ಒಂದು 5-6 ವಾರ ಇತ್ತು. 5-6 ವಾರದ ಅಕೌಂಟ್ ಕೊಟ್ಟಿದ್ದೆ ಅವ್ರಿಗೆ ಅಷ್ಟೇ. 5-6 ವಾರದ ಅಕೌಂಟ್ಸ್ ಕೊಟ್ಟಿದ್ದೆ. ಅದರಲ್ಲಿ 1 ಕೋಟಿ ಅಷ್ಟು
ಆವಾಗ ಲೆಕ್ಕದಲ್ಲಿ 120 ಎಷ್ಟು ಕೊಡಬೇಕಾಗಿತ್ತು ಟೋಟಲ್. ಅದರಲ್ಲಿ 67 ಲಕ್ಷ ಎಷ್ಟು ನಾನು ಎಕ್ಸ್ಪೆನ್ಸ್ ಮಾಡಿದ್ದೆ. ಕಟ್ ಮಾಡಿದರೆ ಒಂದು 48-49 ಲಕ್ಷ ಅವ್ರನ್ನ ಕೊಡಬೇಕಾಗಿತ್ತು. ಇದು ಓವರ್ ಆಲ್ ಫ್ಯಾಕ್ಟ್ಸ್. ಅವ್ರ ಹತ್ರ ನಾನು ನಮ್ಮ ಆಫೀಸಲ್ಲಿ ದೀಪಕ್ ಅಂತ ಇದ್ದಾರೆ, ನನ್ನ ಅಸ್ಟೆಂಟ್ ಅವ್ರು, ನನ್ನ ಅಕೌಂಟ್ಸ್ ಎಲ್ಲ ನೋಡ್ಕೊತಿದ್ರು. ಅವರು ನನಗೆ ಅಕೌಂಟ್ಸ್ ಎಲ್ಲ ಮಾಡಿಟ್ಟಿದ್ರು. ಅವರೇ ಯಾವಾಗಲೂ ನನ್ನ ಅಕೌಂಟ್ಸ್ ನೋಡ್ಕೊಳೋದು, ಎಲ್ಲ ಪಿಕ್ಚರ್ ಡಿಸ್ಟ್ರಿಬ್ಯೂಷನ್, ಕಲೆಕ್ಷನ್ ಎಲ್ಲ ವೀಕ್ಲಿ ಸ್ಟೇಟ್ಮೆಂಟ್ ಅವರೇ ಮಾಡ್ತಾಯಿದ್ರು. ನಾನು ಅದನ್ನು ಒಯ್ದುಬಿಟ್ಟು ಅವ್ರಿಗೆ ಅವತ್ತು ದೀಪಕ್ಕೆ ನಾನು ಮಾಡಿಬಿಟ್ಟು ನನಗೆ ನಾನು ಕೊಟ್ಟರು ಅದನ್ನು ಅಕೌಂಟಿಂಗ್ ಎಲ್ಲ ಮಾಡಿದ್ದೀನಿ ಸರ್, ಪ್ರೇಮ ಬರೋದು ಅಕೌಂಟ್ಸ್ ಮಾಡಿದ್ದೀನಿ, ಇಲ್ಲಿವರೆಗೂ ಏನಾಗಿದೆ ಇದನ್ನು ನೋಡ್ಕೊಳ್ಳಿ ಸರ್, ಕ್ರಾಸ್ ಚೆಕ್ ಮಾಡಿ ಅಂತಂದರು. ನಾನು ಆ ಟೈಮಲ್ಲಿ ಅದು ಫೈನಾನ್ಷಿಯಲ್ ಟ್ರಬಲ್ ಇದ್ದಿದ್ದೆ, ನಾನು ಕ್ರಾಸ್ ಚೆಕ್ ಮಾಡೋಕ್ಕೆ ಆಗಲಿಲ್ಲ. ಇಟ್ಸ್ ಮೈ ಮಿಸ್ಟೇಕ್. ಅದರಲ್ಲಿ ನಾನು ಕ್ರಾಸ್ ಚೆಕ್ ಮಾಡೋಕ್ಕಾಗಿಲ್ಲ. ಅವ್ನು ಮಾಡೋದು ದೀಪಕ್ ಚೆನ್ನಾಗಿ ಮಾಡಿ ಎಲ್ಲ ಪಿಕ್ಚರು ಅವನು 10 ವರ್ಷದಿಂದ ನನ್ನ ಜೊತೆ ಇದ್ದಲ್ಲ, ಚೆನ್ನಾಗಿ ಮಾಡಿರ್ತಾನೆ ಅವ್ನು ನಂಬಿಕೆ ಮೇಲೆ. ಅದನ್ನೇ ಸ್ಟೇಟ್ಮೆಂಟ್ ಒಯ್ಯಿಟ್ಟು ಅರ್ಜುನ್ ಸರ್ಜಾ ಅವ್ರ ಮನೆಗೆ ಒಯ್ದುಕೊಟ್ಟೆ. ಇಲ್ಲಿ ಕೋರಮಂಗಲದಲ್ಲಿ ಊರಾಟಲ್ ಬಾಜುಕ್ ಅವ್ರ ಮನೆ ಇದೆ, ಅಲ್ಲಿ ಒಯ್ದುಕೊಟ್ಟೆ. ಕೊಟ್ಟ ತಕ್ಷಣ ಅವರು 2 ದಿನ ಬಿಟ್ಟು ಮಾತಾಡೋಣ ಮಗಳು ಅಂತಂದರು. ಅವರೆಲ್ಲ ಅರ್ಜೆಂಟ್ ಇದ್ದರು. 2 ದಿನ ಆದಮೇಲೆ ಬಂದೆ. 2 ದಿನ ಆದಮೇಲೆ ಫೋನ್ ಮಾಡಿದ್ರು, 2-3 ದಿನ ಆದಮೇಲೆ ಮಲ್ಲು ಒಂದ್ಸಲ ಬನ್ನಿ ಕಾಣಬೇಕು ನಿಮ್ಮನ್ನ ಅಂತ ಹೋದೆ ಅವ್ರ ಮನೆಗೆ. ಅದೇ ಜಾಗಕ್ಕೆ ಹೋದೆ. ಧ್ರುವ ಸರ್ಜಾ ಅವರು ಕೂತಿದ್ರು, ಅರ್ಜುನ್ ಸರ್ಜಾ ಸರ್ ಇದ್ರು, ಎಲ್ಲರೂ ಕೂತಿದ್ರು. ಅವರು ಒಂದಿಷ್ಟು ಪೆನ್ಸಿಲ್ ತೊಗೊಂಡು ಒಂದಿಷ್ಟು ಮಾರ್ಕ್ ಮಾಡಿದ್ರು. ಅದರಲ್ಲಿ ಒಂದು 3-4 ಮಿಸ್ಟೇಕ್ ಆಗಿತ್ತು. ಇನ್ನು ಬಂದಿದ್ದಾರೆ ನಮಗೆ ಬಿಟ್ಟು ಬಿಡಿಸಿ ಇಷ್ಟೇ ಹಿಡಿದದ್ದು 3-4 ಮಿಸ್ಟೇಕ್ ಆಗಿತ್ತು. ಒಂದು ಯಾವುದೋ ಒಂದು ಥಿಯೇಟರ್ 55,000 ಇದ್ದದ್ದು 60,000 ಆಗಿತ್ತು. ಯಾವುದೋ ಒಂದು ಥಿಯೇಟರ್ ಬಾಡಿಗೆ 65,000 ಇದ್ದು 55,000 ಆಗಿತ್ತು. ಹಿಂಗೇನೋ ಒಂದು ಪ್ಲಸ್ ಆಗಿತ್ತು, ಒಂದು ಮೈನಸ್ ಆಗಿತ್ತು. ಅವರು ನಮ್ಗೆ ಅವ್ನು ಪೆನ್ಸಿಲ್ಲೇ ಅವನು ಯಾರೋ ಬೇರೆ ಒಬ್ಬರ ಜೊತೆ ಇಟ್ಕೊಂಡ್ಬಿಟ್ಟು ಅವರೆಲ್ಲ ಕ್ರಾಸ್ ಚೆಕ್ ಮಾಡಿದಾಗ ಅವ್ರಿಗೇನೋ ಡೌಟ್ ಬಂದಿದೆ. ಅದರಲ್ಲಿ ಟೋಟಲ್ ಎಲ್ಲ ಸೇರಿ 60,000ದ 1 ಲಕ್ಷ ಡಿಫ್ರೆನ್ಸ್ ಬಂದಿದೆ. ಡಿಫ್ರೆನ್ಸ್ ಬಂದಿದ್ದು ನಿಜ ಒಪ್ಕೋತೀನಿ ನಾನು. ಆದರೆ ಅದು ನನ್ನ ನಜರಿಗೆ ಬೀಳಾರ್ದಲ್ಲಿ ಆಗಿರೋ ಮಿಸ್ಟೇಕು. ನಮ್ಮ ದೀಪಕ್ ಮೇಲೆ ನಾನು ನಂಬಿದೆ. ದೀಪಕ್ ಕ್ರಾಸ್ ಚೆಕ್ ಮಾಡೋ ಅಂತ ನನಗೆ ಹೇಳಿದಾಗ ನಾನು ಕ್ರಾಸ್ ಚೆಕ್ ಮಾಡಿಲ್ಲ, ಅದನ್ನೇ ಆ್ಯಸ್ ಇಟ್ ಇಸ್ ಕೊಟ್ಟೆ. ಅಲ್ಲಿ ಆಗಿರೋ ಮಿಸ್ಟೇಕಲ್ಲಿ 60-70,000 ಮ್ಯಾಕ್ಸಿಮಮ್ ವಿದಿನ್ 1 ಲ್ಯಾಕ್ ಆಗಿರ್ಬೋದು ಸರ್, ಅಷ್ಟೇ ಮಿಸ್ಟೇಕ್. ಅಲ್ಲಿ ಪ್ಲಸ್ ಹೋಗಿದೆ, ಮೈನಸ್ ಹೋಗಿದೆ. ಹಂಗೆ ನೋಡೋಕ್ಕಾದ್ರೆ 60-70,000 ಅಷ್ಟೇ ಸರ್ ಆಗಿತ್ತು. ಅವರು ಏನಂದರು, ಇಲ್ಲ ಇದನ್ನು ದರ್ಶಕ್ ಸರ್ಗೆ ಹೇಳ್ತೀನಿ, ನಾನು ಭಾಳ ಇದರಲ್ಲಿ ಏನೋ ಬೇರೆ ಕಾಣ್ತಾ ಇದೆ ನನಗೆ. ಇಲ್ಲ ಸರ್, ಏನೂ ಇಲ್ಲ ಅಂತ. ನಾನು ಎಷ್ಟು ಇವತ್ತಲ್ಲ ಸರ್ 25% ಡಿಸ್ಟ್ರಿಬ್ಯೂಷನ್ ಮಾಡ್ತೀನಿ. ಇನ್ನೂ ನಾನು ಕೈಲೇ ಕಳ್ಕೊಂಡಿದ್ದೀನಿ. ಎಷ್ಟೋ ಜನರ ಚೆಕ್ ನನ್ನ ಹತ್ರ ಇದ್ದಾವೆ. ನಾನು ಈ ಥರ ಮಾಡೋದಲ್ಲ ಸರ್, ನಂಬಿ ಅಂದೆ. ಅವರು ಇಲ್ಲ ಇದರಲ್ಲಿ ಏನೋ ಆಗಿದೆ ಅಂತ. ಅವ್ರು ಏನು ಅನ್ನಲಿಲ್ಲ ನನಗೆ, ಪಾಪ ಅನ್ನಲಿಲ್ಲ. ಹೇಳ್ತೀನಿ ಆಯಿತು ಸರ್, ನನಗೆ 1 ವಾರ ಟೈಮ್ ಕೊಟ್ಟಿದ್ದೀನಿ, ರೆಕ್ಟಿಫೈ ಮಾಡಿ ಕೊಡ್ತೀನಿ ಅಂತ. ಅದನ್ನೆಲ್ಲ ರೆಕ್ಟಿಫೈ ಮಾಡಿಬಿಟ್ಟು ಆ್ಯಕ್ಚುಲಿ ಕೊಡಬೇಕಾಗಿದ್ದು ಅದಾದಮೇಲೆ 1 ಲಕ್ಷ 2 ಲಕ್ಷ ಅಷ್ಟೇ ಕರೆಕ್ಷನ್ ಕೊಡಬೇಕಾಗಿತ್ತು. ನಾನು ಅವರು ಒತ್ತಾಯಕ್ಕೆ ನಾನು ಒಂದು 4-5 ಲಕ್ಷ ಅದನ್ನು ನನ್ನ ಕೈಯಿಂದನೇ ಹೋದ್ರೆ ಚಿಂತೆ ಇಲ್ಲ ಅಂತ ನಾನು ಏನೋ ಒಂದು ರೌಂಡ್ ಫಿಗರ್ ಮಾಡಿ ಅವ್ರಿಗೆ ಕೊಟ್ಟೆ. ಅದನ್ನು ಕೊಟ್ಟ ಮೇಲೆ ಅವರು ದುಡ್ಡು ಕೊಡುವಂದ್ರೆ ಇಮಿಡಿಯೇಟ್ ನನ್ನ ಹತ್ರ ದುಡ್ಡಿರಲಿಲ್ಲ. ಆ ದುಡ್ಡು ಎನ್ ಕುಮಾರ್ ಅವ್ರ ಹತ್ರ ಇತ್ತು. ಎನ್ ಕುಮಾರ್ ಅವರು ನಂಬರ್ ಆಫ್ ಥಿಯೇಟರ್ ಸೆಟಪ್ ಮಾಡ್ತಿದ್ರು. 45 ಲಕ್ಷ ಅವ್ರ ಹತ್ರ ಇದೆ. ಟಿವಿ ಡೇಟ್ ಈ ಮುಂದೆ ಕೂತೀನಿ, ಇವತ್ತು 45 ಲಕ್ಷ ಅಲ್ಲೇ ಇದೆ 45 ಲಕ್ಷ ಎನ್ ಕುಮಾರ್ ಅವ್ರ ಹತ್ರ ಇದೆ. ಇನ್ನೊಂದಿಷ್ಟು ಥಿಯೇಟ್ರು ಸಣ್ಣ ಪುಟ್ಟ 1 ಲಕ್ಷ 2 ಲಕ್ಷ ಅವೆಲ್ಲ ಬರಬೇಕು ಎಲ್ಲ ಸರ್. ನಾನು ಅರ್ಜುನ್ ಸೋರಿಗೆ ಕೊಡಬೇಕಾಗಿದ್ದು 50 ಲಕ್ಷ ಇನ್ನೂ ಮಾರ್ಕೆಟಲ್ಲಿ ಇದೆ ಸರ್. ನಾನು ಇನ್ನೂ ದುಡ್ಡು ಮುಗಿಲ್ಲ. ಆದರೆ ಎನ್ ಕುಮಾರ್ ನನಗೆ ಚಕ್ರವರ್ತಿ ಪಿಕ್ಚರ್ ಮಾಡಬೇಕಾದಾಗ 20 ಲಕ್ಷ ಸಾಲ ಕೊಟ್ಟಿದ್ರು. ನಾನು ಇಲ್ಲ ಅಂದಮೇಲೆ ಅವರು ಅದನ್ನು ವಜಾಕೊಂಡಿರ್ತಾರೆ ಅಷ್ಟೇ. ಬಟ್ ಪ್ರೇಮಭಾರ ಪಿಕ್ಚರ್ ಹಾಯಿಸ್ಕೊಂಡಿಲ್ಲ ಅವ್ರ ಕಡೆ. ಇಲ್ಲ ಅಂದರೆ ನಾನು ಈಗ ಊರು ಬಿಟ್ಟು ಹೋದ್ಮೇಲೆ ಆಟೋಮೆಟಿಕ್ಲಿ ಅವ್ರು ವಜಾ ಹಾಕ್ಕೊಂಡಿರ್ತಾರೆ. ನಾನು ಇಲ್ಲಿ ಕೇಳೋಕ್ಕಾಗಿಲ್ಲ, ಹೋಗಿ ಒಂದು ಕೇಳಬೇಕು, ಕೊಡೋಲ್ಲ. ನಾನೇ ಇನ್ನೂ 25 ಲಕ್ಷ ಅವ್ರಿಗೆ ಕೊಡಬೇಕಾಗಿದೆ. ಇಲ್ಲಪ್ಪ ನನಗೂ ಲಾಸ್ ಆಗಿದೆ ಕೊಡಪ್ಪ ಅಂತ ನಾನು ಏನು ಮಾಡೋಣ ಅಂತ ಈ ಥರ ಆಗುತ್ತೆ ಸರ್. ಮತ್ತೆ ಅವಾಗ ಅಲ್ಲಿ ಹೋಗಿದ್ರು, ನಿಜ ಮಾತಾಡಿದ್ದಾರೆ, ಅಲ್ಲಿ ಎಲ್ಲ ನಾನು ನೋಡಿದ್ದಾರೆ, ಕಷ್ಟ ನೋಡಿ ಅವರೇ ಹೆಲ್ಪ್ ಮಾಡಿ ಬಂದಿದ್ದಾರೆ. ದಿನಕರೇ ಹೆಲ್ಪ್ ಮಾಡಿ ಬಂದಿದ್ದಾರೆ. ನನ್ನ ಮಗನ ಕೈಗೆ ದುಡ್ಡು ಕೊಟ್ಟು ಹೆಲ್ಪ್ ಮಾಡಿ, ಏನಾದರೂ ಕಷ್ಟ ಹೇಳಿ, ಇನ್ನೂ ಆಗ್ಬಿಟ್ಟಿದೆ ನೋಡು ನಮ್ಮವನೇ ಅಂತಂದು ಅವರೇ ಹೆಲ್ಪ್ ಮಾಡಿ ಬಂದಿದ್ದಾರೆ. ಅದು ಐ ಥಿಂಕ್ ನಾನು ಹೋಗಿ 1-1.5 ವರ್ಷ ಆಗಲಿಲ್ಲ ಸರ್, ನನಗೆ ಗೊತ್ತಿಲ್ಲ. ಅವ್ರು ನಾ ಬಂದ್ಮೇಲೆ ಹೇಳಿದ್ದು. ಸರ್ ಈಗ ಫೈನಲ್ ಏನು ಮಾಡ್ಬೇಕಂತ ಈಗ ಜೊತೆಗೆ ನೆಕ್ಸ್ಟ್ ಏನು ಸ್ಟೆಪ್ ಸರ್? ಮತ್ತೆ ಏನು ಕೆಲಸ ಪ್ಲಾನ್ ಇದೆ ಇಂಡಸ್ಟ್ರಿಯಲ್ಲಿ ಏನಾದ್ರು ಬೇರೆ? ಇಲ್ಲ ಸರ್, ನಾನೀಗ ಸರ್ ನಾನು ಮುಂಚೆನೇ ಹೇಳಿದೆ, ಇವತ್ತು ಹೇಳಿದೆ, ನಾನು ₹1 ದುಡ್ಡು ತೊಗೊಳೋದಿಲ್ಲ. ಬರಿಗೈಲಿ ಇದನ್ನು ನಾನು ಒತ್ತಿ ಹೇಳ್ತಾ ಇದ್ದೀನಿ ಸರ್. ನನ್ನ ಕಡೆ ಈಗ ಪ್ರೆಸ್ ಮೀಟ್ ಮಾಡೋಕ್ಕೂ ದುಡ್ಡಿಲ್ಲ. ವೆಂಕಟೇಶ್ ಅವರು ಮತ್ತು ನವರಸಂ ಅರೇಂಜ್ಮೆಂಟ್ ಏನೋ ಮಾಡಬೇಕು ಅಂದ್ಕೊಂಡಿದ್ದೀನಿ. ಏನು ಅಂತಂದರೆ ನಾನು ಡಿಸ್ಟ್ರಿಬ್ಯೂಷನ್ ಮಾಡಲ್ಲ, ಪ್ರೊಡಕ್ಷನ್ ಮಾಡಲ್ಲ, ನನ್ನ ಕಡೆ ದುಡ್ಡಿಲ್ಲ. ಪ್ರೊಡಕ್ಷನ್ ಮಾಡಲ್ಲ, ದುಡ್ಡಿಲ್ಲ. ಕೋ ಡೈರೆಕ್ಟರ್ ಮಾಡಬೇಕಾದ್ರೆ ತಲೆ ಹೊಡಲ್ಲ, ಕ್ರಿಯೇಟಿವಿಟಿ ಬೇಕು. ನನಗೆ ಡೈರೆಕ್ಷನ್ ಮಾಡೋಕ್ಕೂ ಹೋಗಲ್ಲ. ಈ ಮಧ್ಯದಲ್ಲಿ ಒಂದು ಸೆಲೆಬ್ರಿಟಿ ಮ್ಯಾನೇಜ್ಮೆಂಟ್ ಕಂಪ್ನಿ, ರಿಲೇಟೆಡ್ ಇವೆಂಟ್ ಮ್ಯಾನೇಜ್ಮೆಂಟ್ ಕಂಪ್ನಿ ಅಂತ
ಅಂತ ನಾವು ಏನೋ ಅಂದ್ಕೊಂಡಿದ್ದೀವಿ ಸರ್. ಇನ್ನೂ ಪ್ರಿಪ್ರೇಷನ್ ಆಗ್ತಿದೆ. ಇದ್ರ ಬಗ್ಗೆ ನಾನು ಸ್ವಲ್ಪ ಲೇಟಾಗಿ ಮಾತಾಡ್ತೀನಿ. ಅದಕ್ಕೆ ನನ್ನ ಫ್ರೆಂಡ್ ಒಬ್ಬರು ಸಹಾಯ ಮಾಡ್ತಾಯಿದ್ದಾರೆ. ಈಸ್ ಇನ್ ಸ್ಯಾನ್ ಫ್ರಾನ್ಸಿಸ್ಕೋ. ಅವರು ನಮ್ಮ ಕಷ್ಟ ಸುಖ ನೋಡಿದ್ರು. ಅವರು ನನ್ನ ಕಷ್ಟದಲ್ಲಿ ಹೆಲ್ಪ್ ಮಾಡಿದ್ರು. ಅವರು ಇಲ್ಲ ನೋಡು ನಾನು ಹಿಂಗೆ ಬಂದು ಅವ್ರು ಬಂದು ಈಗ ಬಂದ ಮೇಲೆ ಅವ್ರು ಕಾಂಟ್ಯಾಕ್ಟ್ ಮಾಡಿದೆ. ಅವ್ರು ಹೇಳಿದ್ರು ನಾನು ಇದ್ದೀನಿ, ನೀನು ಮಾಡು, ನಿಮ್ಮ ಪೊಟೆನ್ಷಿಯಲ್ ನನಗೆ ಗೊತ್ತು, ನೀನು ಮಾಡು, ಏನೋ ಒಂದು ಒಳ್ಳೇದಾಗುತ್ತೆ, ನಾನು ನಿಮ್ಗೆ ಸಾಥ್ ಕೊಡ್ತೀನಿ ಅಂತ ಅವರು ನಾನು ಧೈರ್ಯ ಮಾಡಿ ಹೇಳಿದ್ರು. ಈ ಪ್ರಾಜೆಕ್ಟ್ನ ನಾನು ಇವತ್ತಲ್ಲ, ನಾನು 2017 ಮಾಡಬೇಕು ಅನ್ಕೊಂಡಿದ್ದ ಪ್ರಾಜೆಕ್ಟ್. ಅವಾಗ ನಾವು ಅದನ್ನು ಅವರು ನಾನು ಕೂಡ ನನ್ನ ಫ್ರೆಂಡ್ ಕೂಡ ಮಾಡಬೇಕಾಗ್ತೀವಿ. ಒಂದು ಅನಿವಾರ್ಯ ಕಾರಣಗಳಿಂದ ನನಗಿರೋ ಫೈನಾನ್ಷಿಯಲ್ ಕ್ರೈಸಿಸಿಂದ, ನನಗಿರೋ ಫೈನಾನ್ಷಿಯಲ್ ಡಿಸಿಷನ್ಗೆ ಅದು ಮಾಡೋಕ್ಕಾಗಿರಲಿಲ್ಲ ನಾವು. ಅದನ್ನು ಈಗ ಬಂದ ಮೇಲೆ ನನಗೆ ಅದು ನನ್ನ ಸ್ಟ್ರೆಂತ್ ಅನಿಸ್ತು. ಅದು ನನ್ನ ಸ್ಟ್ರೆಂತ್. ಅದರಲ್ಲಿ ನಮ್ಮ ರೂಢಿ ಇದೆ, ಕೆಲಸ ಮಾಡಿ ರೂಢಿ ಇದೆ. ಫಿಲ್ಮ್ ರಿಲೇಟೆಡ್ ಕೆಲಸನೇ ಸೆಲೆಬ್ರಿಟಿ ಮ್ಯಾನೇಜ್ಮೆಂಟ್. ಇಟ್ಸ್ ರಿಲೇಟೆಡ್ ಟು ಇಟ್ಸ್ ಅ ಪ್ರೈವೇಟ್ ಕೊಲಾಬ್ರೇಷನ್ ನೆಟ್ವರ್ಕ್ ವಿತ್ ಸೆಲೆಬ್ರಿಟೀಸ್ ಆ್ಯಂಡ್ ಎಲ್ಲೆಲ್ಲಿ ಮೀಡಿಯಾಗೆ ಯಾರಲ್ಲಿ ಅವಶ್ಯಕತೆ ಇರುತ್ತೆ, ಎಲ್ಲೆಲ್ಲಿ ನೀಡಿರುತ್ತೆ ಅಲ್ಲೆಲ್ಲಿ ಸೆಲೆಬ್ರಿಟಿ ಕಳಿಸ್ಕೊಡುವಂಥ ಒಂದು ಪ್ರೈವೇಟ್ ಪ್ಲ್ಯಾಟ್ಫಾರ್ಮ್. ಕೆಲಸಕ್ಕಂತ ಹೋಗ್ತೀನಿ. ಆದರೆ ನಾನೀಗ ಅಂದ್ಕೊಂಡಿರೋ ಪ್ರಾಜೆಕ್ಟು ಸ್ಟಾರ್ ಬ್ರಿಡ್ಜ್ ಅಂತ ಅದರ ಹೆಸರು. ಅದನ್ನು ನಾನು ಅದ್ರ ಕಡೆ ಫೋಕಸ್ ಮಾಡ್ತಾ ಇದ್ದೀನಿ. ಅವ್ರು ಬಂದ ಮೇಲೆ ಕರೆದ್ರೆ ನಾನು ಅವ್ರಿಗೆ ಫುಲ್ ಟೈಮ್ ಆಗಿ ಮಾಡೋಕ್ಕಾಗಲ್ಲ, ಪಾರ್ಟ್ ಟೈಮ್ ಆದರೂ ಮಾಡ್ತೀನಿ. ಅವ್ರು ಕರೆದ್ರೆ ನಾನು ಕ್ಲಾರಿಟಿ ಹೋಗ್ತೀನಿ. ಅವ್ರಿಗಿಲ್ಲ ಅನ್ನೋಕ್ಕಾಗಲ್ಲ. ನಾನು 8 ಕೋಟಿ 1 ರೂಪಾಯಿ ತೀರ್ಸಿಲ್ಲ. ಈಗ ತಾನೇ ತೀರ್ಸ ಸರ್, 1 ರೂಪಾಯಿ ಇಲ್ಲ ಸರ್. ಹಂಗೆ ಇದೆ. 8 ಕೋಟಿ ಯಾರ್ಯಾರು ಕೊಟ್ಟಿದ್ರು ಎಲ್ಲ ಹೋಗಿ ಭೇಟಿ ಆಗಿದೆ ಸರ್. ಇಲ್ಲ, ಬೇಲಿಗೆ ಅದಕ್ಕೆ ಸಂಬಂಧ ಇಲ್ಲ. ಪರ್ಮಿಷನ್ ತಗೊಂಡ್ಬಂದಿದ್ದೀರಾ ಅಂತ ಹೇಳಿ ಎಲ್ಲರ ಮನೆಗೆ ಹೋಗಿದ್ದೀನಿ. ಎಲ್ಲರೂ ನಾನು ದುಡ್ಡು ಕೊಟ್ಟರು ಇಷ್ಟರು ಮನೆಗೆ ಹೋಗಿದ್ದೀನಿ ಸರ್. ಅವ್ರ ಮನೆಗೆ ಹೋಗಿ ಕೂತು 2 ತಾಸು ಮಾತಾಡಿದ್ದೀನಿ ಸರ್. ಈ ಕತೆ ನಾನು ನಿಮ್ಗೆ ಇಷ್ಟರು ವಿಷಯ ಒಮ್ಮೆ ಹೇಳಿದ್ದೀನಿ ಸರ್. ಅವ್ರಿಗೆಲ್ಲರಿಗೂ ಒಬ್ಬೊಬ್ಬರಿಗೆ ಒಂದೊಂದು ಸಲ ಹೇಳಿದ್ದೀನಿ ಸರ್. ಇಲ್ಲ, ನಾನು ಫಿಲ್ಮ್ ಲೈನಲ್ಲಿ ಇತ್ಲಾಗ ಡೈರೆಕ್ಟರ್ ಆದೆ, ಪ್ರೊಡ್ಯೂಸರ್ ಆದೆ, ಡಿಸ್ಟ್ರಿಬ್ಯೂಟರ್ ಆದೆ, ಬ್ಯುಸಿ ಆಗಿಬಿಟ್ಟೆ ಮೇಡಮ್. ಡಿಸ್ಟ್ರಿಬ್ಯೂಷನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟೆ. ಆ ಟೈಮಲ್ಲಿ ಏನು ಮಾಡಿತು, ನಾನು ದರ್ಶನ ಮ್ಯಾನೇಜರ್ ಆಗಿಬಿಟ್ಟೆ. ಫುಲ್ಲು ಪ್ಲೇಸ್ ಇದ್ದಿದ್ದರಿಂದ ನಾನು ಒಬ್ಬ ನನಗೆ ಬೇಕಾಗಿರೋ ಫ್ರೆಂಡಿಗೆ ಅದನ್ನು ಹಚ್ಕೊಟ್ಟೆ. ಅವ್ನು ಚೆನ್ನಾಗಿ ಮಾಡ್ತಾಯಿದ್ದ. ಅವ್ನು 6 ತಿಂಗಳು ಚೆನ್ನಾಗಿ ನಡೆಸ್ತಾ. ಅವ್ನದೇನೋ ಪರ್ಸನಲ್ ಪ್ರಾಬ್ಲಮ್ಮು ಚೆನ್ನಾಗಿ. ಆಮೇಲೆ ಬರ್ತಾ ಅವ್ನು ಸ್ವಲ್ಪ ಇಂಟ್ರೆಸ್ಟ್ ಕಡಿಮೆ ಆಯಿತು. ಅದೇನೇನು ಅಷ್ಟೊತ್ತಿಗೆ ನಾವು ಮಾಡಿದ್ದು ವಿಜಯನಗರದಲ್ಲಿ ಮಾಡಿದ್ದು. ಅಲ್ಲಿ ಒಂದು 4-5 ಹೋಟೆಲ್ ಓಪನ್ ಆಗಿಬಿಟ್ಟು ಅಷ್ಟೊತ್ತಿಗೆ ನಮ್ಮದು ಕಡಿಮೆ ನಡೀತಾ ಇತ್ತು. ಅವನು ಮಾಡೋಕ್ಕಾಗ್ತಿರಲಿಲ್ಲ. ನಾನು ಹೋಗಿ ವಾಪಸ್ ಅದನ್ನು ರೀಟೇಕ್ ಮಾಡ್ಕೊಂಡು ಪರಿಸ್ಥಿತಿ ಒಳಗಿರಲಿಲ್ಲ. ನನ್ನ ಪೊಸಿಷನ್ನೇ ಬೇರೆ ಆಗಿತ್ತು. ಹೀಗಾಗಿ ಸುಮ್ಮನೆ ಲಾಸ್ ಮಾಡಿಕೊಂಡು ಅಲ್ಲಿಂದ ಅಲ್ಲಿಗೆ ಆಗಿ ನಾವು ಅದನ್ನು ನಡೆಸೋದಕ್ಕಿಂತ ಸುಮ್ಮನೆ ಅದನ್ನು ಮುಚ್ಚಿಬಿಡೋದು ಬೆಟರ್ ಅನಿಸ್ತು. ಸರ್, ಅರ್ಜುನ್ ಸರ್ಜಾ ಅವ್ರನ್ನ ಭೇಟಿ ಮಾಡೋಕ್ಕೆ ಅವ್ರ ಲಾಯರ್ ಥ್ರೂ ಹೋಗಿದ್ದೀನಿ, ಅವ್ರ ಮ್ಯಾನೇಜರ್ ಅನಿರುದ್ಧ ಥ್ರೂ ಹೋಗಿದ್ದೀನಿ. ಅವರೆಲ್ಲರೂ ಸ್ವಲ್ಪ ಬಿಸಿ ಇದ್ದಾರೆ, ಮೀಟ್ ಆಗ್ತಾಗಿಲ್ಲ. ಈಗ ಮುಗಿದ ತಕ್ಷಣವೇ ನನ್ನ ಎಷ್ಟು ಕೆಲಸ ಇರೋದು ಅರ್ಜುನ್ ಸರ್ಜಾ ಮೀಟ್. ಸರ್, ನಾನು ಮೀಟ್ ಹಾಕೊಂಡು ಅವಕಾಶ ಕೊಡಿ ಇಷ್ಟು. ನನಗೆ ಧ್ರುವ ಸರ್ಜಾ ಅವರು, ಅರ್ಜುನ್ ಸರ್ಜಾ ಅವ್ರದ್ದು ನಾನು ಅವತ್ತೇ ಭೇಟಿಯಾಗಿದೆ ಸರ್. 2018 ಭೇಟಿಯಾಗಿದೆ. ಅದಾದ ಮೇಲೆ ಇವತ್ತಿನವ್ರಿಗೆ ಏನು ನಡೆದಿದೆ ಅಂತ ನನಗೆ ಗೊತ್ತಿಲ್ಲ ಸರ್. ನಾನೇ ನಿಮ್ಮ ಹತ್ರ ಕೇಳ್ಕೊಬೇಕೀಗ. ಅಲ್ಲ ಅವ್ರ ನಡುವೆ ಏನು ನಡೆದಿದೆ, ಅವ್ರು ಏನು ಮಾತಾಡಿದ್ದಾರೆ, ನನಗೇನೂ ಗೊತ್ತಿಲ್ಲ ಸರ್. ಸರ್, ಆ್ಯಕ್ಚುಲಿ ನನಗೆ ಗೊತ್ತಿಲ್ಲ ಸರ್. ಸರ್, ನೀವು ಹೇಳ್ಬೇಕು ಸರ್, ನನಗೂ ಗೊತ್ತಿಲ್ಲ ಸರ್. ನೀವು ಯಾರು ಗೊತ್ತಿದ್ರೆ ಹೇಳಿ ಸರ್, ಪ್ಲೀಸ್. ನನಗೆ ಗೊತ್ತಿಲ್ಲ. ನಾನು ಗೊತ್ತಿದ್ದನ್ನು ಹೇಳ್ಬೋದಲ್ಲ ಸರ್. ನನ್ನ ಕಣ್ಣಿದ್ದಿದ್ದು ನಾನು ಏನು ಹೇಳಿ ಸರ್. ನೀವು ಊರುಗುಡುವುದಕ್ಕಿಂತ ಮುಂಚಿತವಾಗಿ ದರ್ಶನ್ ಅವರ ಬಗ್ಗೆ ತುಂಬ ಆ ಕ್ಷಣದಲ್ಲಿ ನೀವು ಊರನ್ನ ಬಿಟ್ಟು ಹೋಗೋದಕ್ಕೂ ಮೊದಲು ಅವರ ಬಾಂಧವ್ಯ ಹೇಗಿತ್ತು, ಇವಾಗ ಅವರ ಬಾಂಧವ್ಯ ಹೇಗಿದೆ ಅನ್ನುವಂಥದ್ದು ಐ ಥಿಂಕ್ ನೀವು ಕೂಡ ಇಷ್ಟೆಲ್ಲ ವಿಚಾರಗಳನ್ನ ತಿಳ್ಕೊಂಡಿರ್ತೀರ ಅಂದರೆ ಈ ವಿಚಾರ ಕೂಡ ನಿಮ್ಮ ಗಮನಕ್ಕೆ ಬಂದಿರುತ್ತೆ. ದರ್ಶನ್ ಅವರು ಮತ್ತೆ ಧ್ರುವ ಅವರ ನಡುವೆ ಒಂದು ಬಾಂಧವ್ಯ ತುಂಬಾ ಚೆನ್ನಾಗಿ ಎಕ್ಸ್ಟ್ರಾಡಿನರಿ ಇತ್ತು ಸರ್. ಅದಕ್ಕಿಂತ ಮುಂಚೆನೇ ಒಂದು ಪಿಕ್ಚರ್, ಪ್ರೇಮ ಪಿಕ್ಚರ್ ದರ್ಶನ್ ಸರ್ ಆಕ್ಟಿಂಗ್ ಮಾಡಿದ್ದಾರೆ. ಗೆಸ್ಟ್ ಅಪಿಯರೆನ್ಸ್ ನಾನು ಹೋಗಿದ್ದೀನಿ ಆ ಶೂಟಿಂಗ್. ಅದನ್ನೇ ಹೇಳ್ತಾ ಇಲ್ಲ, ದರ್ಶನ್ ಸರ್ ಫ್ರೀ ಮಾಡಿದ್ದಾರೆ. ಪ್ರೇಮ ಬರಹದಲ್ಲಿದ್ದಂತ ಒಂದು ಅವರ ಬಾಂಧವ್ಯ ಈಗಿಲ್ಲ. ಅದಕ್ಕೆ ಕಾರಣ ಪ್ರೇಮ ಬರಹ ಎನ್ನುವಂತ ವಿಚಾರ ಇದೆ ಸರ್. ಅದಕ್ಕೋಸ್ಕರ ನಾನು ಕೇಳ್ತಾ ಇರಲ್ಲ ಸರ್. ಅದೇ ಕಾರಣ ಅಂತ ನನಗೆ ಗೊತ್ತಿಲ್ಲ ಸರ್. ನಾನು ಈಗೂ ನನಗೆ ಗೊತ್ತಿಲ್ಲ ಸರ್. ಅದೇ ಕಾರಣನೋ ಬೇರೆ ಕಾರಣನೋ ನನಗೆ ಗೊತ್ತಿಲ್ಲ ಸರ್. ಪ್ಲೀಸ್ ಅದನ್ನು ನನಗೆ ಗೊತ್ತಿಲ್ಲ. ನಾನು ಹೆಂಗೆ ಹೇಳಿ ಸರ್, ಕ್ಷಮಿಸ್ಬಿಡಿ ಪ್ಲೀಸ್. ನನಗೆ ಗೊತ್ತಿಲ್ಲ ಸರ್. ಮ್ಯಾನೇಜ್ಮೆಂಟ್ ಕಂಪ್ನಿ ಮಾಡ್ತಾ ಇದ್ದೀನಿ, ನಿಮ್ಮ ಸಪೋರ್ಟ್ ಬೇಕು. ಪ್ಲೀಸ್ ಸಹಾಯ ಮಾಡಿ. ನಂದು ಇನ್ನೊಮ್ಮೆ ನಾನು ನಿಮ್ಮ ಮೂಲಕ, ಮಾಧ್ಯಮದ ಮೂಲಕ ಎಲ್ಲರಿಗೂ ಕ್ಷಮೆ ಕೇಳೋಕ್ಕೆ ಇಷ್ಟಪಡ್ತೀನಿ. ನನ್ನಿಂದ ಯಾರಿಗೂ ತೊಂದರೆ ಆಗಿದ್ರೆ, ನೋವಾಗಿದ್ರೆ ಐ ಆಮ್ ರಿಯಲಿ ಸಾರಿ. ಏನೋ ಒಂದು ಮಾಡಬೇಕು ಅಂತ ಬಂದಿದ್ದೀನಿ, ನೀವೆಲ್ಲ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ.
ಸರ್ ಸಿಗರೇಟ್ ಸಿಗಿಲ್ಲ ಸರ್, ಇವತ್ತಿನವರೆಗೂ ಒಂದು ನಾನ್ ವೆಜ್ ತಿಂದಿಲ್ಲ ಸರ್. ಮತ್ತೆ ಯಾಕೆ ಇಷ್ಟೊಂದು ಕಮಿಟ್ಮೆಂಟ್ಸ್? ಬಿಸ್ನೆಸ್ ಲಾಸ್ ಆಗೋದು ಬಿಸ್ನೆಸ್ ಒಂದಾದ್ರೂ ಕೈ ಹಿಡಿಬೇಕಲ್ಲ ಮಲ್ಲಿಕಾರ್ಜುನ ಸರ್. ಅದೇ ಸರ್, ನನ್ನ ಹಣೆ ಬರ ಚೆನ್ನಾಗಿಲ್ಲ ಸರ್, ನಾನು ಭಾಳ ಪ್ರಾರಬ್ಧ ಕಮ್ಮಿ. ಐಟಿ ಕಂಪ್ನಿ ಮಾಡಿ ನಾನು ಭಾಳ ಕಾಂಪ್ಲೆಕ್ಸ್ ಆಗಿಬಿಟ್ಟಿದ್ದೆ ಸರ್, ಭಾಳ ಕಾಂಪ್ಲೆಕ್ಸ್ ಆಗಿದ್ದೆ. 4-5 ಕಡೆ ಕಾಲಿಟ್ಟಿದ್ದೆ, ಅದು ತಪ್ಪು ಅನಿಸ್ತದೆ, ಅದು ತಪ್ಪು ಅನಿಸ್ತು ನನಗೆ ಅನಿಸಿದೆ. ನಾನು ಅದನ್ನು ಪಶ್ಚಾತ್ತಾಪಟ್ಟಿದ್ದೀನಿ. ನಾನು 4-5 ಬಿಸ್ನೆಸ್ ಮಾಡಿದೆ, ಎಲ್ಲ ಕಡೆ ಕಳ್ಕೊಂಡಿದ್ದೆ. ಒಂದಿಷ್ಟು ಸರ್, ಇಷ್ಟು ಮಧ್ಯದಲ್ಲಿ ಒಬ್ಬ ಫ್ರೆಂಡು ನಾನು 30 ಲಕ್ಷ ಕೊಟ್ಟಿದ್ದೆ ಸರ್. ಆ ಫ್ರೆಂಡ್ 30 ಲಕ್ಷ ಕೊಟ್ಟಿದ್ದೆ, ಕೊಟ್ಟು ಒಂದು ವಾರಕ್ಕೆ ತೀರ್ಕೊಂಡ ಸರ್. ನಾನು ಅವ್ರು ಮಿಸಸ್ ಹೋಗಿ ಕೇಳೋಕ್ಕಾಗಲ್ಲ ಸರ್, ಅದಕ್ಕೆಲ್ಲ ನಾನು ಬಟ್ಟಿದ್ದೀನಿ. ಇಂಥವೆಲ್ಲ ಸಣ್ಣ ಪುಟ್ಟ ಆಗಿದ್ದಾರೆ, ಅದು ಒಂದಾಗಿದೆ. ಇನ್ನೊಬ್ಬ ಸ್ಟ್ಯಾನ್ಲಿ ಅಂತ ನಾನು ಸ್ಯಾನಿಟರಿ ಬಿಸ್ನೆಸ್ ಕೊಟ್ಟಿದ್ದೀನಿ, ದೊಡ್ಡ ಮೊಟ್ಟೆ ಕೊಟ್ಟೆ. ಬಿಸ್ನೆಸ್ ಮಾಡ್ತೀನಿ ಅಂತ ಇವತ್ತು ನಾನು 7 ವರ್ಷ ಆದಮೇಲೆ ಹೊಟ್ಟಿದ್ದೀನಿ. ನಾವು 15 ವರ್ಷ ಆಯ್ತು ಗೊತ್ತಿಲ್ಲ ಸರ್, ಎಲ್ಲಿದ್ದಾರೆ ಅಂತ ಗೊತ್ತಿಲ್ಲ. ಹೋಗ್ಲಿ ಮಲ್ಲಿಕಾರ್ಜುನ ಅವರೇ, ಒಂದು 50 ಜನದಲ್ಲಿ ಇದೆ ಸರ್, ನಾರ್ತ್ ಇಂಡಿಯಾದಲ್ಲಿದೆ, ಹೆಚ್ಚು ಕಡಿಮೆ ನಾರ್ತ್ ಇಂಡಿಯಾದಲ್ಲಿ. ನನಗೆ ಸ್ವಲ್ಪ ಮುಂಚೆನೂ ಒಂದು ದೇಶ ಸುತ್ತು ಆಸೆ ಇತ್ತು, ಈ ನೋವನ್ನು ತೀರಿಸ್ಕೊಂಡೆ ಸರ್. ಕೊನೆಯದಾಗಿ ನನ್ನ ಕಡೆಯಿಂದ ನನ್ನ ಬಗ್ಗೆ, ನನ್ನ ಮಗನ ಬಗ್ಗೆ ಬೇಡ್ಕೊತೀನಿ ಅನ್ನೋ ಗೊತ್ತಿಲ್ಲ. ದರ್ಶನ್ ಸರ್ ಮತ್ತು ದಿನೇಶ್ ಬಗ್ಗೆ ಬೇಡ್ಕೊತೀನಿ ಸರ್. ಈಗ ನಿಮ್ಮ ಎಕ್ಸಿಸ್ಟಿಂಗ್ ಫ್ಯಾಮಿಲಿ ಅಲ್ಲಿ ನಿಮ್ಮ ಇವಾಗ ಫ್ಯಾಮಿಲಿ ವೈಫು ಚಿಲ್ಡ್ರನ್ ಅವರೆಲ್ಲ ಮನೆಯಲ್ಲಿ ಒಂದು ತಿಂಗಳು ಎಷ್ಟು ಖರ್ಚು ಬರುತ್ತೆ ನಿಮಗೆ? ಸರ್, ಈಗ ನನ್ನ ಹೆಂಡತಿ, ನಾನು ಇನ್ನೊಂದು ವಿಷಯ ಹೇಳೋದು ಮಾಡ್ಬಿಟ್ಟು ಈ ಮಧ್ಯದಲ್ಲಿ, ನಾನು ಯಾರು ಮದುವೆ ಅಂತ ಇಲ್ಲ ಓದ್ನಲ್ಲ ಸರ್, ನಮ್ಮ ಮಿಸಸ್ ತಮ್ಮ, ನನ್ನ ಬಾಬ ಇದ್ದ, ಅವನೇ ತೀರ್ಕೊಂಡ್ಬಿಟ್ಟ 6 ವರ್ಷದಲ್ಲಿ. ಅವನ ಮದುವೆ ಅಂತ ನಾನು ಊರು ಬಿಡ್ಬೇಕಾಯ್ತು. ಅದೇ ಟೈಮಲ್ಲಿ ನಮ್ಮದು ಪೋಸ್ಟ್ಪೋನ್ ಸಾಯೋಗಿ ವಿಷಯ. ಈಗ ಅವನೇ ಇಲ್ಲ, ಅವನೊಬ್ಬನೇ ಮಗ. ಅವರು ನಮ್ಮ ಅವನಿಗೆ, ನಮ್ಮ ಮಿಸಸ್ಸು ಅವ್ರ ತಂದೆಗೆ ಹುಷಾರಿಲ್ಲ, ತಾಯಿಗೆ ಹುಷಾರಿಲ್ಲ, ನೋಡ್ಕೋಬೇಕು ಅಂತ ಅವರೇ ಈಗ ತವ್ರ ಮನೆಗೆ ಬಂದಿದ್ದಾರೆ. ನಮ್ಮ ಮಿಸಸ್ಸೇ ತಂದೆ ತಾಯಿ ನೋಡ್ಕೊತಾ ಇದ್ದಾರೆ. ಅವಳೇ ನಮ್ಮ ಮಿಸಸ್ ಹಾಸ್ಪಿಟಲ್ ಒಂದು ಕಡೆ ಕೆಲಸ ಮಾಡ್ತಾ ಇದ್ದಾರೆ, 15,000 ಪ್ರೈವೇಟ್ ಸ್ಕೂಲಲ್ಲಿ. ಅದೇ ಸ್ಕೂಲಲ್ಲಿ ನನ್ನ ಮಗ ಓದ್ತಾ ಇದ್ದಾರೆ, CBSE 8th ಸ್ಟ್ಯಾಂಡರ್ಡ್. ನನ್ನ ಸ್ಕೂಲಲ್ಲಿ ಚೆನ್ನಾಗಿದ್ದಾನೆ, ಫಸ್ಟ್ ಟೈಮ್ ಕೊಡ್ತಾನೆ. ನನ್ನ ಹೆಂಡ್ತಿನೇ, ನಾನು ಇವತ್ತಿನವರೆಗೂ ನನ್ನ ಮಗನ ಫೀಸ್ ಕಟ್ಟೋಕ್ಕೂ ನನ್ನ ಹತ್ರ ದುಡ್ಡಿಲ್ಲ ಸರ್. ನನ್ನ ಹೆಂಡ್ತಿನೇ ದುಡಿತಾರೆ, ಫೀಸ್ ಕಟ್ತಾ ಇದ್ದಾರೆ ಸರ್. ಇವತ್ತಿನವರೆಗೂ ಇಷ್ಟರ ಮಧ್ಯದಲ್ಲಿ ನಮ್ಮ ಅಣ್ಣ ಸರ್, ನಾನು ಇಲ್ಲ ಅಂದಾಗ ನಮ್ಮ ಅಣ್ಣ ಸರ್ ನನ್ನ ಫ್ಯಾಮಿಲಿನ ಸ್ವಲ್ಪ ಹಿಡ್ಕೊಂಡು ಪಡೆದಿರೋದು ಅಂದರೆ ನಮ್ಮ ಅಣ್ಣ ಸರ್. ನಮ್ಮ ಅಣ್ಣ ನನ್ನ ದೇವರು ಸರ್, ನೆಕ್ಸ್ಟ್ ತಂದೆ ಸರ್. ಇಷ್ಟೇ ಹೇಳ್ಬೋದು ಸರ್.